ಆತ್ಮ ವಸ್ತುವಿನ ನೀನ್ ಇಲ್ಲೆಲ್ಲ ರೆಡಿ ಮಾಡ್ಕೊ, ತಾನೇ ಅದ್ ಅಂತರಂಗದೊಳಗಡೆ ಇಳಿಯುತ್ತೆ. ಆ ಬ್ರಹ್ಮ ವಸ್ತುವಿನ ಅನುಭವ ನನ್ನೊಳಗೆ ಇರೋದು. ಎಲ್ಲಿಂದನೋ ಹೇಗೋ ಏನೋ ಆಗುತ್ತೆ ಅಲ್ಲ, ನನ್ನ ಈ ಭ್ರಮೆಗಳು ಕಳೆದ್ರೆ ಅಲ್ಲೇ ಇದ್ದೀನಿ. ಆ ಸಾನ್ನಿಧ್ಯದಲ್ಲಿ, ಅದರ ಬ್ರಹ್ಮ ವಸ್ತುವಿನ ದೇವರ ಸಾನ್ನಿಧ್ಯದಲ್ಲಿ, ಸತ್ಯ ವಸ್ತುವಿನ ಸಾನ್ನಿಧ್ಯದಲ್ಲೇ ನಾನಿರೋದು. ಇವುಗಳ ಭ್ರಮೆಗಳಿಂದ ಇವುಗಳಿಂದ ಅದು ಕಾಣಿಸ್ತಿಲ್ಲ, ಬರೀ ಈಗ ಸರ್ಸೋದಷ್ಟೇನೆ. ಆ ಭ್ರಮೆಗಳನ್ನ ಹಿಂಗ್ ಸರ್ಸೋದೇ ಈ ಜ್ಞಾನ ಚಿಂತನ. ಈಗೇನು ಶ್ರವಣಾದಿಗಳಿದೆಯಲ್ಲ, ಈಗ ನಿಜಗುಣರು ಹೇಳ್ತಾ ಇರೋದು ಅದನ್ನೇ. ನೀನ್ ಆ ಬ್ರಹ್ಮ ವಸ್ತು ಇದೆಯಾ, ಪೂರ್ಣ ವಸ್ತು ಇದೆಯಾ, ಆ ಪೂರ್ಣ ವಸ್ತುವಿನ ಅನುಭವವನ್ನ ಅವರು ಉಪಾಯವನ್ನ ಹೇಳ್ತಿದ್ದಾರೆ. ನನಗೆ ದೇಹಾದಿಗಳು ಎಲ್ಲವೂ ನನಗೆ ಸತ್ಯ ಸತ್ಯ ಅಂತ ಇದೆಯಲ್ಲ, ಇದ್ಯಾವುದು ನೀನಿದೆಯಾ ನೋಡು ನೀನು. ಬರೀ ಚಿಂತಿಸೋದು ಇಲ್ಲ, ಅದನ್ನೇ ತನ್ನನ್ನೇ ತನ್ನ ನಿಜವ ನೋಡಲು ಅಂದ್ರೆ ಚಿಂತನ ಮಾಡೋದು. ನನ್ನ ದೇಹಾದಿಗಳನ್ನ ನನಗೆ ಬರೀ ಎಷ್ಟೇ ಏನೇ ಚಿಂತನ ಮಾಡಿದ್ರು ಈ ಬುದ್ಧಿ ಇಟ್ಕೊಂಡೆ ಚಿಂತನ ಮಾಡ್ತೀನಿ, ಈ ಮನಸ್ಸಿಟ್ಕೊಂಡೆ, ಇದನ್ ಬಿಟ್ಟು ಮಾಡಕ್ಕೆ ಗೊತ್ತಿಲ್ಲ. ಏನೇ ಬ್ರಹ್ಮದ್ ಮಾತಾಡಿದ್ರು ಇದೇ ಬುದ್ಧಿಯಿಂದ ಮಾತಾಡ್ತೀನಿ, ಏನೇ ದೇಹ ಮಾತಾಡಿದ್ರು ಇದೇ ಬುದ್ಧಿ ಅಹಂಕಾರ, ಈ ನಾನು ಅನ್ನೋ ಅಹಂಕಾರ ಇದೆಯಲ್ಲ, ಇದರಿಂದನೇ ಎಲ್ಲವನ್ನೂ ಊಹೆ ಮಾಡ್ತೀನಿ. ಇದರಿಂದನೇ ಗುರುಗಳನ್ನ ಇದರಿಂದನೇ ಜಡ್ಜ್ ಮಾಡ್ತೀನಿ, ಇದರಿಂದನೇ ಗುರುಗಳು ಹೀಗಿದ್ದಾರೆ ಹಾಗಿದ್ದಾರೆ ಎಲ್ಲಾ ಮಾತಾಡೋದು ಯಾವ್ದು? ಇದಕ್ಕೆ ಯಾವ್ದಕ್ಕೆ ಬ್ರಹ್ಮ ವಸ್ತು ಗೊತ್ತಿಲ್ವೋ ಅದೇ ಅದ್ರ ಬಗ್ಗೆ ಮಾತಾಡೋದು. ಯಾವ್ದಕ್ಕೆ ಅದರ ಸ್ಪರ್ಶವೇ ಇಲ್ಲವೋ, ಅದಕ್ಕೆ ಭೇಟಿನೇ ಇಲ್ವೋ ಅದು ದೇವ್ರ ಬಗ್ಗೆ ಮಾತಾಡೋದು. ಆತ್ಮಜ್ಞಾನ ಅನ್ನೋದು ಕಷ್ಟ, ಅದು ಒಂದು ದಿನ ಆಗತ್ತೆ, ಇವನ್ನೆಲ್ಲ ಮೀರೋದ್ಮೇಲೆ ಆಗತ್ತೆ. ಯಾವ್ದು ಮಾತಾಡ್ತಿರೋದು? ಯಾವ್ದಲ್ಲಿ ಇಲ್ವೇ ಇಲ್ವೋ ಅದು, ಯಾವ್ದಕ್ ಅಸ್ತಿತ್ವ ಇಲ್ಲವೋ ಅದು. ಅದಕ್ಕೆ ಬಹಳ ಮಹತ್ವ ಕೊಡ್ತೀವಿ ನಾವು ಅದನ್ನ. ಹಾಗಾಗಿ ಬ್ರಹ್ಮಜ್ಞಾನ ಕಷ್ಟ, ಅದು ನಿಧಾನ ಆಗತ್ತೆ, ಇವುಗಳನ್ನೆಲ್ಲ ಮೀರೋಗ್ಬೇಕು, ನನಗೆ ದೇಹ ಭಾವ ಇದೆ. ಯಾವ್ದು ಮಾತಾಡ್ತಾ ಇರೋದು? ಯಾವ್ದಕ್ಕೇನು ಅಸ್ತಿತ್ವವೇ ಇಲ್ವೋ, ಯಾವುದರ ಅಸ್ತಿತ್ವದಲ್ಲಿ ಇದು ಇದ್ದಂಗ್ ಕಾಣಿಸ್ತಿದ್ಯೋ ಇದನ್ನ ಹಿಡ್ಕೊಂಡು ನಾವು ಮಾತಾಡ್ತಿದೀವಿ. ಇದರದ ಅನುಭವ ಬಹಳ ಸತ್ಯ ಅಂತೀವಿ. ದೇಹದ ಅನುಭವವನ್ನ, ಮನಸ್ಸಿನ ಅನುಭವವನ್ನ, ಭಾವದ, ನನ್ನ ಅಹಂಕಾರದ ಅನುಭವ ನನಗೆ ಸತ್ಯ ಸತ್ಯ, ಇದು ಚೈತನ್ಯ ಇದೆ ಅಂತ ನನಗೆ. ಇದಕ್ಕೆ ಆಧಾರವಾಗಿರುವ ಬ್ರಹ್ಮ ವಸ್ತುವಿನಲ್ಲಿ ಇದು ಬರೀ ಕಾಣಿಸ್ಕೊಂಡಿದೆ, ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ತಾನೇ ಈಗ ಕನಸಿನಲ್ಲಿ ಇದ್ದಾನೆ, ಕನಸಿನಲ್ಲಿ ತಾನೇ ಎಲ್ಲಾರನ್ನು ಸೃಷ್ಟಿ ಮಾಡ್ಕೊಳುತ್ತೆ. ಕನಸು ಮುಗಿದ ತಕ್ಷಣ ಪೂರ್ತಿ ಅವರೆಲ್ಲರೂ ಹೊರ್ಟೋಗ್ತಾರೆ. ಅಷ್ಟು ಜನ, ಜಗತ್ತಿರ್ಲಿ ಮನುಷ್ಯರಿರ್ಲಿ ಏನೇ ಇರ್ಲಿ, ಎಲ್ಲಾ ನಾನೇ ಸೃಷ್ಟಿ ಮಾಡ್ಕೊತೀನಿ, ಎಲ್ಲಾ ನಾನೇ ಬರ್ತೀನಿ. ಏನಾದ್ರೂ ವ್ಯತ್ಯಾಸ ಆಗಿದ್ಯಾ? ಅಲ್ಲಿ ಏನಾದ್ರು ಘಟನೆಗಳು ನಡೆದಿದ್ಯಾ? ಹಾಗೆ ಪೂರ್ಣ ವಸ್ತುವಿನಲ್ಲಿ ಏನೂ ಘಟನೆಗಳು ನಡೆದೇ ಇಲ್ಲ. ಸಮುದ್ರ ಇದೆ, ಸಮುದ್ರದಲ್ಲಿ ಅಲೆಗಳು ನೊರೆಗಳು ಅವು ಇವು, ನಾವು ಬರೀ ಅದನ್ನೇ ನೋಡ್ತಿರ್ತೀವಿ. ಸಮುದ್ರದ ಕಡೆ ಲಕ್ಷ್ಯನೇ ಕೊಟ್ಟಿಲ್ಲ, ನೀರಿನ ಕಡೆ ಲಕ್ಷ್ಯನೇ ಕೊಟ್ಟಿಲ್ಲ. ನೀರಿನ ಕಡೆ ಲಕ್ಷ್ಯ ಕೊಟ್ಟು ನೋಡು, ಅಲ್ಲಿ ಏನಾದ್ರೂ ಆಗಿದ್ಯಾ? ಪರಿವರ್ತನೆ ಏನಾದ್ರು ಆಗಿದ್ಯಾ? ಅಲ್ಲಿ ಅಲೆ ಅಂತ ಕಾಣಿಸ್ತಿದ್ಯಲ್ಲ, ಅಲೆ ಇದೆಯಾ? ಅದು ನೀರೇ. ಗುಳ್ಳೆ ಅಂತೀಯ? ಅದು ನೀರೇ. ಏನು ನೊರೆ ಅಂತೀಯ? ಅದು ನೀರೇ. ನೀನ್ ಏನೇನಲ್ಲಿ ನೋಡ್ತಿದ್ಯಾ ಸಮುದ್ರ ಎಲ್ಲವೂ ನೀರೇ. ನೀರಿನ ಅಸ್ತಿತ್ವದಲ್ಲೇ ಅದುವೆ. ಅದನ್ ಬಿಟ್ಟು ಪ್ರತ್ಯೇಕ ಏನಾದ್ರು ಭೂಮಿ ಮೇಲೆ ಕಾಣಿಸತ್ತಾ? ನೀರಿನ ಸಾನ್ನಿಧ್ಯದಲ್ಲೇ, ನೀರಿನ ಇದ್ರಲ್ಲೇನೆ ಕಾಣುತ್ತೆ. ಹಾಗೆ ಆ ಬ್ರಹ್ಮ ವಸ್ತು ನಾನಿದ್ದೀನಿ, ಆತ್ಮ ವಸ್ತು ಇದ್ದೀನಿ, ಪೂರ್ಣ ವಸ್ತು ಇದ್ದೀನಿ. ನನ್ನಲ್ಲಿ ಈ ದೇಹಾದಿಗಳು ಬರೀ ಕಾಣಿಸ್ತಾ ಇರೋದು. ನಾನ್ ಅದನ್ನ ಪರೀಕ್ಷೆ ಮಾಡ್ತಾ ನೋಡ್ತಾ ಹೋದ್ರೆ ನಾನೇ ಹೊರ್ಟೋಗ್ತೀನಿ. ನನ್ನನ್ನ ನಾನು ನೋಡ್ತಾ 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 ನಾನೇ ಹೊರ್ಟೋಗೋದು. ಅದೇ ಬ್ರಹ್ಮಜ್ಞಾನ, ಅದೇ ಅತ್ಯಂತ ಶ್ರೇಷ್ಠ ಸುಲಭವಾದ ಮಾರ್ಗ. ಅದನ್ನ ಅವ್ರು ಹೇಳ್ತಿದ್ದಾರೆ. ತಾನೇ ತನ್ನೊಳು ತನ್ನ ನಿಜವ ನೋಡಲು, ನನ್ನನ್ನ ನಾನ್ ನೋಡೋದು. ನನ್ನನ್ನ ನಾನು ಹೇಗ್ ನೋಡೋದು? ನನಗೆ ದೇಹಾದಿಗಳ ಕಣ್ಣುಗಳಿಂದ ನೋಡ್ತೀನಿ, ದೇಹನ ಮನಸ್ಸಿನಿಂದ ನೋಡ್ತೀನಿ, ಭಾವದಿಂದ ನೋಡ್ತೀನಿ. ಇಷ್ಟೇ ನನಗ್ ನೋಡಕ್ ಬರೋದ್ರಿಂದ ನನಗೆ ಇದರಿಂದಾನೇ ನೋಡ್ತೀನಿ ಅಂತ ಈಗ ಗುರುಗಳು ಹೇಳೋ ರೀತಿ ನೋಡು. ಅವ್ರು ಹೇಳ್ತಾರೆ, ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪನಹನು. ನಾನ್ ಪೂರ್ಣ ವಸ್ತು ಇದ್ದೀನಿ, ಚಿತ್ತು ಇದ್ದೀನಿ, ನಾನು ಅರಿವು ಇದ್ದೀನಿ, ನಾನು ಇರುವು ಇದ್ದೀನಿ, ನಾನು ಪ್ರಕಾಶಮಾನವಾಗಿದ್ದೀನಿ. ಪ್ರಕಾಶ ಅಂದ ತಕ್ಷಣ ನಮ್ಗೆ ಬೆಳಕು ಈ ರೀತಿ ಏನೇನೋ ಮನಸ್ಸು ಈ ಅಹಂಕಾರದಿಂದ ಏನಾರು ಹೇಳಿದ್ರು ಸಾಕು ಏನಾರು ಒಂದು ಭಾವ ಮಾಡುತ್ತೆ. ಇದ್ಯಾವುದೂ ಇಲ್ದೇ ಇರೋ ಅಂತಹ ನಾನು ನಿತ್ಯವಾಗಿದ್ದೀನಿ, ಪೂರ್ಣ ವಸ್ತು ಇದ್ದೀನಿ. ಈ ನಾನು ಅನ್ನೋದೇ ಇಲ್ಲ. ಈಗೇನ್ ನಾನು ಕುತ್ಕೊಂಡು ಕೇಳ್ತಾ ಇದ್ದೀನಿ ಮಾಡ್ತಾ ಇದ್ದೀನಲ್ಲ, ನಾನೇ ಇಲ್ಲ. ನಾನ್ ಇಲ್ದೇರಂಗ್ ಆಗ್ಲೇಬೇಕು. ನಾನು ಎಂತ ಶ್ರೇಷ್ಠವೇ ಇರ್ಲಿ, ನಾನು ಇಲ್ದೇರಂಗಾದ್ರೇನೆ ಆತ್ಮಜ್ಞಾನ. ನಾನು ಇಲ್ದೇರಂಗ್ ಮಾಡ್ಕೊಳ್ಳೋದೇ ಆತ್ಮಜ್ಞಾನ. ನಾನು ಏನೇನ್ ಕೇಳ್ತೀನಿ ಮಾಡ್ತೀನಿ ಏನೇನ್ ಮಾಡ್ತೀನಿ ಅವನ್ನೆಲ್ಲ ಬಿಡ್ಲೇಬೇಕು. ಅವನ್ನೆಲ್ಲ ಬಿಟ್ಟಾಗ್ಲೇನೆ ಆತ್ಮಜ್ಞಾನ. ಇವುಗಳನ್ನೆಲ್ಲಾ ತಗೊಂಡು ನಾನು ಆತ್ಮಜ್ಞಾನ ಆಗೋದಿಲ್ಲ. ನಿದ್ರೆಯನ್ನ ಮಾಡ್ಬೇಕಾಗಿದೆ. ನನ್ನ ವಿಚಾರಗಳು ಎಲ್ಲಿ ಸಹಾಯ ಬರುತ್ತೆ? ನನ್ನ ಅಧ್ಯಯನಗಳಾಗ್ಲಿ, ನನ್ನ ಏನು ಶಾಲೆಯಲ್ಲಿ ಓದಿದರಾಗ್ಲಿ, ಇಲ್ಲ ವ್ಯಾವಹಾರಿಕ ಜ್ಞಾನಗಳಾಗ್ಲಿ, ಯಾವ್ದಾದ್ರು ಅಲ್ಲಿ ನೆರವಿಗೆ ಬರುತ್ತಾ?
ಎಷ್ಟು ಇವನ್ ಬಳಸ್ತೀನೋ ಅಷ್ಟು ನಾನು ನಿದ್ರೆಯಿಂದ ದೂರ ಹೋಗ್ತೀನಿ. ಎಷ್ಟು ಇವುಗಳನ್ನ ಬಿಡ್ತೀನಿ ನಿದ್ರೆ ಆರಾಮಾಗಿ ಬರುತ್ತೆ. ಹಾಗೆ ಬ್ರಹ್ಮಜ್ಞಾನ, ನಾನು ಏನೇನ್ ತಿಳಿದಿದ್ದೀನಿ, ಏನೇನ್ ಮಾಡಿದ್ದೀನಿ ಇವನ್ನೆಲ್ಲಾ ಕೈ ಬಿಡೋದು. ಎಲ್ಲವನ್ನು ಕೈ ಬಿಟ್ಟು ಆರಾಮಾದಾಗ ಆತ್ಮಜ್ಞಾನ. ನನಗೇನ್ ಅನ್ಸಿದೆ, ಬಹಳ ಚಿಂತನ ಮಾಡ್ಬೇಕು, ಬಹಳ ಜ್ಞಾನ ಪಡಿಬೇಕು, ಬುದ್ಧಿ ಬಹಳ ಎಷ್ಟೆಷ್ಟು ಮಾಡ್ತಾ ಹೋಗ್ತೀಯ, ಬರೀ ಅದು ಹೊರಗಡೆನೆ ತೋರಿಸ್ತಾ ಇರತ್ತೆ. ಬ್ರಹ್ಮ ವಸ್ತುವಿನಿಂದ ದೂರನೇ ಇರ್ತೀವಿ. ಅದೇ ಉದಾಹರಣೆ ನಿದ್ರೆದು. ನೀನ್ ನಿದ್ರೆ ಮಾಡ್ಬೇಕು ಅಂತಿದ್ಯಲ್ಲ, ಆರಾಮಾಗ ಅವನ್ನೆಲ್ಲ ಬಿಟ್ಟಾಗ್ಲೇ ನಿದ್ರೆ. ದೇಹದ, ಮನಸ್ಸಿನ, ಅಹಂಕಾರದ ಇವುಗಳ ಸಂಬಂಧ ಬಿಟ್ಟಾಗ್ಲೇ ನಿದ್ರೆ ಬರೋದು. ಹಾಗೆ ಬ್ರಹ್ಮ ವಸ್ತುವನ್ನ ನೀನ್ ಅನುಭವಿಸ್ಬೇಕು ಅಂತಂದ್ರೆ, ನಮ್ಮ ಅಪ್ಪವ್ರು ಅದನ್ನ ಯಾವಾಗ್ಲೂ ಹೇಳ್ತಾ ಇದ್ರು, ನೀವ್ ಎಷ್ಟೆಷ್ಟು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು, ಮಾತಾಡೋದು, ಚರ್ಚೆ ಮಾಡ್ತಿರ್ತೀರೋ ಅಲ್ಲಿವರೆಗೂ ಅದು ಅನುಭವ ಬರಲ್ಲ. ಯಾವಾಗ ನೀವು ಅದ್ರ ಬಗ್ಗೆ ಮಾತಾಡೋದ್ ನಿಲ್ಸಿ, ದೇಹದ ಮಾತು, ಮನಸ್ಸಿನ ಮಾತು, ಅಹಂಕಾರ ಮೊದ್ಲು. ಈ ಅಹಂಕಾರನೇ ನನ್ನ ಜೀವನಕ್ಕೆಲ್ಲ ಕಾರಣ ಆಗಿರೋದು, ಮುಂದಿನ ಜನ್ಮಾದಿಗಳಿಗೂ ಕಾರಣ ಆಗಿರೋದು ಈ ಅಹಂಕಾರ. ಆ ಅಹಂಕಾರ ಮಾತ್ ನಿಲ್ಲಿಸ್ಬೇಕು. ಯಾವಾಗ ಅಹಂಕಾರ ತಾನು ಮಾತ್ ನಿಲ್ಸತ್ತೆ, ತನಗ ಅಸ್ತಿತ್ವನೇ ಇಲ್ಲದೆ ಆ ಬ್ರಹ್ಮ ವಸ್ತುವೇ ಇರೋದು. ಆ ಬ್ರಹ್ಮ ವಸ್ತುವಿನಿಂದ ನನ್ನನ್ನ ಪ್ರತ್ಯೇಕ ಮಾಡಿರೋದೇ ಈ ಅಹಂಕಾರದ ನಾನು. ಆ ನಾನಂದ್ರೆ ಏನದು, ಅದನ್ನ ನೋಡೋದೇ ಆತ್ಮಜ್ಞಾನ. ನಾನು ನಾನು ಅಂತ ನನಗೆ ಬಳಸಿ 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 ಬಹಳ ಕೆಳಗ್ ಬಂದ್ಬಿಟ್ಟಿದೀನಿ, ಎಲ್ಲೆಲ್ಲಿಗೋ ಬಂದ್ಬಿಟ್ಟಿದೀನಿ. ನಾನ್ ಇಂಥ ಮನೆಯವನು, ಇಲ್ಲಿಯವನು, ದೇಹ ನಾನು ಅಂತ ಇದ್ದಿದ್ರು ಪರವಾಗಿಲ್ಲ, ದೇಹ ನನಗಿಂತ ಕೆಳಗಡೆ, ನಾನ್ ಮೊಮ್ಮಗ, ನನ್ನಿವ್ರು, ನಾನ್ ಅಂತವನು, ನಾನ್ ಇಂಥವನು, ವಿದ್ಯಾವಂತ, ಜಾತಿ, ಹೆಣ್ಣು, ಗಂಡು, ಒಂದ ಎರಡ ವಿಪರೀತ, ನಾನಿನ ಕೆಳಗಡೆ ವಿಪರೀತ ಆದ. ಹೇಗೆ ಈಗ ಸಾಸಿವೆ ಕಾಳು ಬಿಟ್ರೆ ಸಾಕು ಕೆಳಗಡೆ ಹೇಗೆ ಚದುರೋಗಿದ್ಯೋ ಹಾಗೆ ನಾನು. ನಿದ್ರೆಯಲ್ಲಿ ಅದು ಸುಮ್ಮನೆ ಸುಪ್ತವಾಗಿ ಮಲಗಿರತ್ತೆ. ಎದ್ದು ಎಚ್ಚರ ಆದ ತಕ್ಷಣನೇ ನಾನ್ ಹಿಂಗ್ ಎದ್ದೇಳತ್ತೆ. ಎಲ್ಲಾ ಭಾವನೆಗಳು ಒಂದೇ ಸಲಿ ಪ್ರಕಟ ಆಗ್ಬಿಡತ್ತೆ. ಆ ಭಾವನೆ ಬರುತ್ತಲ್ಲ, ಎಲ್ಲಿಂದ ಬರುತ್ತದು ನಾನ್ ಅನ್ನೋದು? ನಿದ್ರೆಯಲ್ಲಿ ಇಲ್ಲ, ಎಚ್ಚರ ಆದಾಗ ಪ್ರಕಟ ಆಗತ್ತೆ. ಏನದು? ಅದಕ್ಕೆ ಪ್ರಕಟ ಆಗತ್ತಲ್ಲ, ಅದಕ್ಕೆ ಸ್ಥಾನ ಎಲ್ಲಿದೆ? ಅದರ ಮೂಲ ಸ್ಥಾನ ಎಲ್ಲಿದೆ ನಾನ್ ಅನ್ನೋದಕ್ಕೆ? ಇದೇ ರಮಣ ಮಹರ್ಷಿಗಳಾಗ್ಲಿ, ಎಲ್ಲಾ ಮಹಾತ್ಮರು, ಶಂಕರಾಚಾರ್ಯರೆಲ್ಲ ಈ ನಾನನ್ನೇ ನೋಡು, ಈ ಅಹಂಕಾರದ ನಾನು ನಾನು ಅದಕ್ಕೆ ಎಲ್ಲಾ ಹೆಸರುಗಳು, ಜೀವತ್ವ ಅನ್ನೋ ಏನಾದ್ರೂ ಹೇಳು, ಚಿಜ್ಜಡ ಗ್ರಂಥಿ, ಜೀವಭಾವ, ಅಂತಃಕರಣ, ಏನೇನ್ ಹೇಳ್ತೆ ಎಲ್ಲ ಈ ನಾನಿಗೆ. ಈ ನಾನ್ ಅನ್ನೋದು ಎಲ್ಲಿಂದ ಪ್ರಾರಂಭ ಆಗತ್ತೆ? ನನ್ನ ನಾನು. ಬೇರೆಯವ್ರ ನಾನ್ ಗೊತ್ತಾಗತ್ತೆ, ಮಲಗದಾಗ ಏನ್ ಆರಾಮಾಗಿ ಮಲಗಿದ್ರೆ ಈಗ ಎದ್ದ ತಕ್ಷಣ ಏನ್ ನಾನಂತ ಎಷ್ಟು ಪ್ರಾರಂಭ ಮಾಡ್ಬಿಟ್ಟಿದಾರಲ್ಲ ಚಟುವಟಿಕೆ ಅಂತ ಬೇರೆಯವ್ರದ್ದು ಗೊತ್ತಾಗತ್ತೆ. ನನ್ನ ನಾನು ಗೊತ್ತಾಗಲ್ಲ, ಯಾಕೆಂದ್ರೆ ನಾನಿನ ಕೆಳಗ್ ಬಂದ್ಬಿಟ್ಟಿರ್ತೀನಿ. ಅದಕ್ಕೆ ಇದನ್ನೆಲ್ಲಾನು ಎಚ್ಚರ ಆದಾಗ, ಬೆಳಗ್ಗೆ ಹೊತ್ತು ಯಾಕೆ ಬ್ರಾಹ್ಮಿ ಮುಹೂರ್ತ, ಯಾಕೆ ಆರಾಮು, ಯಾಕೆ ಸಾಧಕರ ಅಷ್ಟೊತ್ತಿಗೆ, ಯಾವಾಗ ಮನಸ್ಸು ಸ್ತಬ್ಧ ಇರುತ್ತೆ, ಈ ವಿಚಾರಗಳು, ಬುದ್ಧಿ ಇವೆಲ್ಲವೂ ಆಗ ಇಷ್ಟೊಂದು ಪ್ರಖರ ಆಗಿರಲ್ಲ, ಇಷ್ಟೊಂದು ಅವುಗಳ ವಾಸನೆಗಳು ಅದು ಹರಡ್ಕೊಂಡಿರಲ್ಲ. ಎದ್ದ ತಕ್ಷಣ ನನಗೆ ಇಷ್ಟೊಂದು ಇರಲ್ಲ, ಜಗತ್ತಿನ ಬಗ್ಗೆ ಆಗ್ಲಿ, ಏನು ಜೀವನದ ಬಗ್ಗೆ ಆಗ್ಲಿ, ದೇಹದ ಬಗ್ಗೆ ಆಗ್ಲಿ ಅಷ್ಟಿರೋದಿಲ್ಲ. ಆವಾಗ ಆ ನಾನನ್ನ ನೋಡ್ಬೋದು. ನಾನನ್ನ ಯಾರಾಗ ನೋಡ್ತೀವಿ ಅದೇ ಬ್ರಹ್ಮಜ್ಞಾನ. ಅಲ್ಲಿ ಬ್ರಹ್ಮ ವಸ್ತುನೇ ಇರುತ್ತೆ. ನಾನನ್ನ ಯಾರ್ ನೋಡ್ತೀವಿ, ನಾನಿರಲ್ಲ. ನಾನು ನೋಡದ್ ಬಿಟ್ವಿ, ನಾನ್ ಹಿಂಗ್ ಪ್ರಾರಂಭ ಮಾಡಕ್ ಹೊರಡತ್ತೆ. ನಾನೆಲ್ಲಾ ಒಂದೇ ಸರಿ ಹರಡ್ಬಿಡುತ್ತೆ. ಅಹಂ ಭ್ರಮೆ, ಅಜ್ಞ ಭ್ರಮೆ, ಅಹಂ ಅನ್ನೋದ ಮೊದಲನೇದ ಭ್ರಮೆ ಬಂದ ತಕ್ಷಣ ಮುಂದಿನ ಇನ್ನೆಲ್ಲ ಅಜ್ಞ ಭ್ರಮೆ, ಕರ್ಣ ಭ್ರಮೆ, ನಾನ್ ದೇಹ ನಾನು, ಇಂದ್ರಿಯಗಳು ನಾನು, ಜಗತ್ತು ನಾನು, ಮೂರ್ ಅವಸ್ಥೆಗಳು ನಾನು, ಇವೆಲ್ಲಾ ನಾನು ನಾನು ನಾನು. ಬದುಕು ಇನ್ನೆಲ್ಲ ಅದ್ರ ಕೆಳಗಡೆ. ನಾನು ಪ್ರಾರಂಭ ಆಗತ್ತೆ, ನಿದ್ರೆಯಲ್ಲಿ ಇಲ್ದೇ ಇರಂಗಾಗತ್ತೆ, ಕನಸಲ್ಲಿ ಇನ್ನೊಂದ್ ನಾನ್ ಮಾಡ್ಕೋತೀನಿ. ಅಲ್ಲೂ ಇದೇ ರೀತಿನೇ, ಅಲ್ಲೂ ಅಹಂ ಭ್ರಮೆ, ಅಜ್ಞ ಭ್ರಮೆ, ಎಲ್ಲಾ ಭ್ರಮೆಗಳು ಅಲ್ಲೂವೆ ನನ್ ಮನಸ್ಸೆ ಅಲ್ಲೆಲ್ಲಾ ಮಾಡ್ಕೊಳತ್ತೆ. ಕನ್ಸಲ್ಲಿ ಒಂಥರ ನಾನು, ಎಚ್ಚರದಲ್ಲಿ ಒಂದ್ ನಾನು, ನಿದ್ರೆಯಲ್ಲಿ ಇಲ್ದೇ ಇರಂಗೆ. ಈ ನಾನ್ ಅನ್ನೋದು ಏನಿದು? ನಾನೇ ನನ್ನನ್ನು ನೋಡಲು, ಇದನ್ನೇ ಹೇಳ್ತಾರೆ, ನಾನೇ ನನ್ನನ್ನು ನೋಡುತ್ತಾ ಕೂಡುತ್ತಾ ನೀನೆಂಬುದ ನೀಗೆ. ಇವರು ಶಿವರಾಮ್ ಶಾಸ್ತ್ರಿಗಳು ಹೇಳ್ತಾರಲ್ಲ, ನಾನೇ ನನ್ನನ್ನು ನೋಡೋದಂದ್ರೆ ಇದೆ. ನಾನೇ ನನ್ನನ್ನು ನೋಡುತ್ತಾ ಕೂಡುತ್ತಾ ನೀನೆಂಬುದ ನೀಗೆ. ಎರಡೆಂಬುದೇ ಇರಲ್ಲ ಆಗ. ನನ್ನನ್ನೇ ನಾನು ನೋಡ್ತಾ ನೋಡ್ತಾ ಇನ್ನೊಂದನ್ನೋದೇ ಉಳಿಯೋದೇ ಇಲ್ಲ. ಆ ನಾನನ್ನೋದು ಹೋಗ್ಬೇಕು. ಅದು ಗುರು ಕರುಣೆಯಿಂದ ಹೋಗೋದು. ಅಲ್ಲಿವರೆಗೂ ನನ್ನ ಸಾಧನೆ ಎಲ್ಲ ಅಲ್ಲಿವರೆಗೂ ಹೋಗ್ಬೋದು, ಸಾಕ್ಷಿವರೆಗೂ ಮಾಡ್ಬೋದು, ತೂರ್ಯದವರೆಗೂ. ನಂತರ ಗುರುವಿನ ಕೃಪೆ ಅದೇ ಗುರು ಕಾರುಣ್ಯ, ಗುರು ಕೃಪೆ. ನಾನನ್ನೋದು ಪೂರ್ತಿ ಹೋಗ್ಲೇಬೇಕು. ಈ ನಾನೇ ನನಗೆ ಇಷ್ಟೊಂದೆಲ್ಲಾ ಮಾಡಿರೋದು, ಈ ನಾನೇ ನನಗೆ ಪ್ರತ್ಯೇಕತೆಯನ್ನ ಉಂಟು ಮಾಡಿರೋದು. ಆ ಬ್ರಹ್ಮ ವಸ್ತು ನಾನೇ ಅನುಭವದಲ್ಲಿ ಇದ್ರು ಇದು ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಈ ದೇಹಾದಿಗಳು ಮತ್ತೆ ಇದ್ರ ಮಧ್ಯದಲ್ಲಿ ಇದು ಈ ಅಹಂಕಾರದ ನಾನು ನೋಡಕ್ ಹೋದ್ರೆ ಅದಿಲ್ಲ. ನೋಡೋದ್ ಬಿಟ್ರೆ ಇಡೀ ನನ್ ಬದುಕನ್ನೆಲ್ಲ ಹಾಳು ಮಾಡಿದೆ, ನನ್ನ ಬದುಕಿನೆಲ್ಲ ಸುಖ ದುಃಖ ಬರೀ ಇಷ್ಟೇ ಮಾಡಿದ್ರೆ ಪರವಾಗಿಲ್ಲ, ಜನ್ಮಾಂತರಗಳು ಕರ್ಕೊಂಡು ಹೋಗುತ್ತೆ. ಎಷ್ಟು ಜನ್ಮವನ್ನ ಎತ್ತು ಬಂದಿದೀವಿ ಇದೇ ರೀತಿನೇ, ಬರೀ ಇದೇ ಕಷ್ಟ ಸುಖ ದೇಹದ್ದು
ಮೋಹ ಮಮಕಾರಗಳು, ಸಾವು ನೋವು ಇದನ್ನೇ ಅನ್ಭವಿಸೋದು. ಮುಂದೆ ಜನ್ಮಕ್ಕೆ ಹೋದ್ರು ಅದನ್ನೇ ಅನ್ಭವಿಸೋದು. ಈ ನಾನೇ ಮಾಡಿರೋದು. ಆ ನಾನು ಅತ್ಯಂತ ಸೂಕ್ಷ್ಮ. ಆ ಆ ನಾನನ್ನ ನೋಡೋದಂದ್ರೆ ಈ ರೀತಿ ನಿದ್ರೆಯಲ್ಲಿಲ್ಲ, ಎಚ್ಚರ ಆಯ್ತು ನಾನ್ ಬಂತು, ಎಲ್ಲವೂ ಪ್ರಕಟ ಆಗತ್ತೆ, ನಿದ್ರೆಯಲ್ಲಿ ಮುಳುಗುತ್ತೆ. ಆ ನಾನ್ ಎಲ್ಲಿಂದ ಪ್ರಕಟ ಆಗತ್ತೆ? ಆತ್ಮವಸ್ತುವಿನಿಂದ. ಆತ್ಮವಸ್ತುವಿನಲ್ಲಿ ಸುಮ್ನೆ ಹಿಂಗ್ ಪ್ರಕಟ ಆಗತ್ತೆ, ಕಲ್ಪಿತ ಅದುವೆ. ಸುಮ್ನೆ ಒಂದು ಭಾವನೆ ಅದು. ಆ ಭಾವನೆ ಎಷ್ಟೊಂದು ಉಂಟು ಮಾಡ್ಬಿಟ್ಟಿದೆಯಲ್ಲ ನನಗೆ. ಬದುಕು, ಇದು, ಜನ್ಮಾದಿಗಳು, ಹೆಂಡತಿ ಮಕ್ಕಳದು, ಮೋಹ ಮಮಕಾರ, ರಾಗ ದ್ವೇಷ, ಅದು ಬರೀ ನಾನನ್ನೋ ಒಂದ್ ಭಾವನೆ. ಒಂದೇ ಒಂದ್ ಭಾವನೆ ಇಷ್ಟೊಂದು ಮಾಡೋ ಸಾಮರ್ಥ್ಯ ಇದೆ. ಆ ಭಾವನೆ ಕಡೆ ನೋಡಿದ್ರೆ ಏನಿಲ್ಲ. ಈಗ ನನಗೆ ಸತಿ ಅನ್ನುವ ಭಾವನೆ, ಇವರು ನನ್ನ ಸತಿ, ಇವರು ನನ್ನ ಪತಿ, ಒಂದೇ ಒಂದು ಭಾವನೆ. ಇನ್ನ ಮುಂದೆ ಸಂಸಾರಕ್ಕೆಲ್ಲ ಕಾರಣ ಆಗತ್ತಲ್ಲ. ಇನ್ನ 100 ವರ್ಷ, 80, 100 ವರ್ಷ ಒಂದೇ ಒಂದು ಭಾವನೆ ಮೇಲೆ ನಡೆದಿರೋದು. ಭಾವನೆ ಅದು ಮೊದ್ಲು ಸತ್ಯ ಆಗೋಯ್ತು. ಇನ್ ನನ್ ಮಕ್ಕಳು, ನನ್ ಮನೆ, ನನ್ ಜಗತ್ತು, ನನ್ನಿದು, ನನ್ ಪ್ರಪಂಚ ಆಗೋಯ್ತಲ್ಲ. ಹಾಗೆ ಈ ನಾನು ಅನ್ನೋ ಅಹಂಕಾರ, ನಾನನ್ನ ಅಹಂಕಾರ ಬಂದ ತಕ್ಷಣನೇ ಈ ದೇಹನೇ ನಾನು, ಇಂದ್ರಿಯ ನಾನು, ಜೀವ ನಾನು, ಜಗತ್ತೆಲ್ಲ ಸತ್ಯ, ಇವರೆಲ್ಲರೂ ಸತ್ಯ, ಎಲ್ಲ ಅದ್ರ ಮೇಲೆನ. ಅದಕ್ಕೆ ಉಗಮ ಆಗಿರೋದೇ ಆತ್ಮವಸ್ತುವಿನ ಸಾನ್ನಿಧ್ಯದಲ್ಲಿ. ತಾನೇ ಸ್ವತಂತ್ರವಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನು ಅದಕ್ಕೆ ಅಸ್ತಿತ್ವನೇ ಇಲ್ಲ. ಕತ್ತಲೆ ಅದು. ನಾನನ್ನೋದು ಒಂದು ಕತ್ತಲೆ. ಬೆಳಕೇ ಆಗಿಲ್ಲ ಆತ್ಮವಸ್ತುವಿಗೆ. ಅದನ್ನ ಇದು ಪರಮಾನುಭವ ಬೋಧೆಯಲ್ಲಿ ಹೇಳ್ತಾರಲ್ಲ, ತನುವಿಗೂ ಆತ್ಮನಿಗೂ ಎಂದೆಂದು ಸಂಗತಿನೇ ಆಗಿಲ್ಲ, ಭೇಟಿನೇ ಆಗಿಲ್ಲ. ಹೇಗೆ ಕತ್ತಲೆಗೆ ಬೆಳಕಿನ ಭೇಟಿ ಆಗತ್ತಾ? ಬೆಳಕು ಕತ್ತಲೆಯಂತೆ ಬೆಳಕು ಭೇಟಿ ಹಾಗೆ ಅದನ್ನೆಲ್ಲ ಗೊತ್ತಾಗತ್ತೆ. ನನ್ನ ದೇಹಾದಿಗಳದು ಗೊತ್ತಾಗ್ಬೇಕು. ನನ್ನ ದೇಹಾದಿಗಳು ಹಾಗೆ ಕತ್ತಲೆಯಲ್ಲಿ ಇದ್ದಂಗಿದೆಲ್ಲ. ಈಗ ಏನ್ ಜೀವನ ವ್ಯವಹಾರ ಇದೆಯಲ್ಲ, ಎಲ್ಲ ಕತ್ಲೆಲಿ ಭ್ರಮಾತ್ಮಕ ವ್ಯಕ್ತಿ ಮಾಡ್ತಾ ಇರೋದು ಇದನ್ನೆಲ್ಲ. ಅದ್ರಲ್ಲೇ ತಾನು ಬುದ್ಧಿವಂತ ಅಂತ ತಿಳ್ಕೊಂಡು ನನಗೇನೇನು ಸಾಮರ್ಥ್ಯ ಇರುತ್ತೋ ಅಷ್ಟೇ ಮತಿಯಿಂದ ಇದು ಸತ್ಯ, ಇದು ಸತ್ಯ, ಜಗತ್ ಸತ್ಯ, ನನ್ ಸಾಧನೆ ಸತ್ಯ, ಇದು ಎಲ್ಲ ಯಾರು? ಭ್ರಮೆಲಿರೋ ವ್ಯಕ್ತಿನೇ ಮಾಡ್ತಾ ಇರೋದು. ಹಾಗಾಗಿ ಅದನ್ನೇ ನೋಡೋದು. ಹೌದಾ ಅವ್ನ್ ಸತ್ಯ ಇದಾನ? ಇವನ್ ಸತ್ಯ ಇದ್ರೆ ಯಾವಾಗ್ಲೂ ಇರ್ಬೇಕಲ್ಲ ಇವನು. ನಿದ್ರೆಯಲ್ಲಿಲ್ಲ, ಕನಸಲ್ಲಿ ಒಂಥರ ಆಗ್ತಾನೆ, ಎಚ್ಚರದಲ್ಲಿ ಒಂಥರ ಇರ್ತಾನೆ. ಇವನು ಬೇರೆ ಬೇರೆ ರೀತಿ ಇದಾನಲ್ಲ. ಹಾಗಾಗಿ ಇದನ್ನ ನಾನು ಅರಿತೀನಿ. ನಾನು ಯಾವಾಗ ಅದನ್ನ ಕಡೆ ಲಕ್ಷ್ಯ ಕೊಡ್ತೀವೋ ಅದು ಇಲ್ದೇ ಇರಂಗ್ ಆಗ್ಬಿಡುತ್ತೆ, ತಾನೇ ಮರೆಯಾಗ್ಬಿಡತ್ತೆ. ಇರೋದೇ ಆತ್ಮವಸ್ತು. ಹೇಗೆ ಹಗ್ಗದಲ್ಲಿ ಹಾವು, ಹಾವಿನ ಕಡೆ ಬರೀ ಲಕ್ಷ್ಯ ಕೊಟ್ಟಿ ನೋಡೋದು, ಇನ್ನೇನೂ ಅಲ್ಲ. ಆ ಲಕ್ಷ್ಯ ಕೊಟ್ಟಿ ನೋಡ್ಲಿಲ್ಲ ಅಂದ್ರೆ ಬಹಳ ಭಯ ಅವುಗಳಿಂದ. ಬಾವು ಅಂತ ಭಾವಿಸಿದ ತಕ್ಷಣನೇ ಎಷ್ಟು ಭಯಗಳು ಅವೆಲ್ಲವೂ ಕಾರಣ ಆಗತ್ತೆ. ಅದೇ ಲಕ್ಷ್ಯ ಕೊಟ್ಟಿ ನೋಡಿದ್ರೆ, ಹಾಗೆ ಈ ನಾನು ತಾನೇ ತನ್ನನ್ನು ನೋಡೋದು ಇದನ್ನೇ. ನಾನೇ ನನ್ನ ಅಹಂಕಾರವನ್ನ, ನನ್ನ ಜೀವತ್ವವನ್ನ ನೋಡಿದ್ರೆ ಏನೂ ಇಲ್ಲ. ಅದು ನೋಡಿದ್ರೆ ಆತ್ಮವಸ್ತುನೇ ಇದೆ. ಆತ್ಮವಸ್ತು ಬಿಟ್ಟು ಬೇರೆ ಏನೂ ಇಲ್ಲ. ತಾನೇ ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿತ್ ಅಖಂಡ ರೂಪ ನಾನು ಪೂರ್ಣ ವಸ್ತು ನಾನಿದ್ದೀನಿ. ಅದನ್ನ ಹೇಗೆ ಅನುಭವ ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ತನುಬಾಹ್ಯವೆಲ್ಲವನು ಅರಿವುದರಿಂದ, ದೇಹವನ್ನ ಹಿಡಿದು ಹೊರಗಿನ ಎಲ್ಲವನ್ನು ಅರಿತೀನಿ ನಾನು. ನನ್ನಿಂದ ಅವುಗಳೆಲ್ಲ ಅರಿಸ್ಕೊಳ್ಳುತ್ತೆ. ಅವುಗಳಿಗೆ ಸ್ವತಂತ್ರವಾದ ಚೈತನ್ಯ ಇಲ್ಲ. ನಾನ್ ಬಂದ್ರೆ ಇವೆಲ್ಲವೂ ತಾನಿಲ್ಲದೊಡೆ ನಮ್ ತೋರದಾಗಿ. ನಿದ್ರೆಯಲ್ಲಿ ನಾನಿಲ್ಲ, ಯಾವುದರ ಅನುಭವವೂ ಇಲ್ಲ. ಜಗತ್ತಂದಾಗ್ಲಿ, ಹೆಂಡತಿ ಮಕ್ಕಳದಾಗ್ಲಿ, ಮನೆಯದಾಗ್ಲಿ, ನನ್ನ ದೇಹದ್ದುವೆ ಯಾವುದರ ಅನುಭವವೂ ಇಲ್ಲ. ನಾನು ಪ್ರಕಟ ಆದೆ, ಎಲ್ಲದರ ಅನುಭವ. ಹಾಗಾದ್ರೆ ನಾನಿದ್ರೆ ಜಗತ್ತು, ನಾನಿಲ್ಲ ಅಂದ್ರೆ ಇಲ್ಲ. ಇವನ್ನೆಲ್ಲ ನಾನು ಅರಿತೀನಿ. ನಾನು ತನುಬಾಹ್ಯವೆಲ್ಲವನು ಅರಿವುದರಿಂದ, ಇವುಗಳೆಲ್ಲ ನನ್ನಿಂದ ಅರಿಸ್ಕೊಳ್ಳುತ್ತೆ. ನಿದ್ರೆಯಲ್ಲಿ ದೇಹ ಮಲಗಿರೋದು ನಾನು ನೋಡ್ತೀನಲ್ಲ, ಅದು ಜಡವಾಗಿ ಮಲಗಿದೆ ಅಲ್ಲ, ಉಸಿರಾಟ ಇಲ್ಲದೆ ಮಲಗಿದೆ. ಏನು ಗೊತ್ತಿಲ್ಲ ಅದಕ್ಕೆ. ಜಗತ್ತಿನ ಅನುಭವ ಇಲ್ಲ, ಉಸಿರಾಟದ ಅನುಭವ ಇಲ್ಲ, ಹಸುವೆ ತೃಷೆಗಳ ಅನುಭವ ಇಲ್ಲ. ಈ ರೀತಿ ನನ್ನ ದೇಹವನ್ನೇ ನಾನು ನೋಡ್ತೀನಲ್ಲ, ಅದನ್ನ ನಾನು ಅರಿತೀನಿ. ಹಾಗಾಗಿ ನಾನು ದೇಹ ನಾನಲ್ಲ. ದೇಹದ ಮೇಲೆ ಇನ್ನು ಹೊರಗಿನ ವಸ್ತುಗಳೆಲ್ಲ, ಏನು ಜಗತ್ತೆಲ್ಲ ಏನ್ ಕಾಣಿಸ್ತಿದೆಯಲ್ಲ ಅವೆಲ್ಲವೂ ಬಾಹ್ಯವೆಲ್ಲವೂ ಆ ದೇಹದ ಮೇಲೆ ನಿಂತಿದೆ. ಆ ದೇಹವನ್ನೇ ನಾನು ನೋಡ್ತೀನಿ ಎಂದಾಗ ಅವೆಲ್ಲವೂ ಅದರಲ್ಲೇ ಸೇರ್ತು. ತನುಬಾಹ್ಯವೆಲ್ಲವನ್ನು ಅರಿವುದರಿಂದೆ, ಮನವಾತುಗಳನ್ನು ಮೀರುವುದರಿಂದ. ಮನಸ್ಸು ಇವುಗಳನ್ನೆಲ್ಲಾ ನಾನು ಮೀರಿದ್ದೀನಿ. ಈ ಮನಸ್ಸನ್ನು ಅರಿಯುವ ಅರಿವು ನಾನು, ದೇಹವನ್ನು ಅರಿಯುವ ಅರಿವು ನಾನು, ಮನಸ್ಸನ್ನು ಅರಿಯುವ ಅರಿವು ನಾನು, ಅಹಂಕಾರವನ್ನು ಅರಿಯುವ ಅರಿವು ನಾನು. ಇವ್ಯಾವುದರ ಸ್ಪರ್ಶವೂ ಇಲ್ಲದೆ ಇರುವಂತ ಬಚ್ಚಬರಿಯ ಅರಿವು ನಾನು. ಮನಸ್ಸು ಇವುಗಳಿಗೆಲ್ಲ ಏನೂ ಸಾಮರ್ಥ್ಯ ಇಲ್ಲ. ಸುಮ್ನೆ ಅದೇ ತಾನೇ ಭಾವಿಸ್ಕೊಂಡ್ ಹೆಂಗೆ ಜೇಡರ ಇದಿದೆಯಲ್ಲ,
ತಾನೇ ಬಲೆ ಕಟ್ಕೊಂಡು ತಾನೇ ಅದ್ರೊಳಗಡೆ ಓಡಾಡ್ಕೊಂಡು ತಾನೇ ಏನೇನೋ ಭಾವಿಸ್ಕೊಂಡು ತಾನೇ ಸುಖ ದುಃಖಾಗಿ ತಾನೇ ಅದ್ರಲ್ಲಿ ಹೊರ್ಟೋಗುತ್ತೆ. ಕನಸಿನಲ್ಲಿ ತಾನೇ ಮನಸ್ಸು ತಾನೇ ಜಗತ್ತನ್ನ ಸೃಷ್ಟಿ ಮಾಡುತ್ತೆ, ತಾನೇ ಹೆಂಡತಿ ಮಕ್ಕಳನ್ನ ತಾನೇ ಜಗತ್ತನ್ನ ತಾನೇ ಅಲ್ಲಿ ಅನುಭವಿಸುತ್ತೆ, ಸುಖ ಅನುಭವಿಸುತ್ತೆ, ದುಃಖ ಅನುಭವಿಸುತ್ತೆ, ಎಲ್ಲಾ ಸತ್ಯ ತಾನೇ ಅಲ್ಲಿ ಹೊರ್ಟೋದು. ಕನಸು ಹೋಯ್ತು, ಅವನು ಹೊರ್ಟೋದ. ಹಾಗೆ ಆ ಮನಸ್ಸುಗಳನ್ನೆಲ್ಲ, ಆ ಮನಸ್ಸೇ ಇವನ್ನೆಲ್ಲ ಮಾಡಿರೋದು. ಆ ಮನಸ್ಸನ್ನ ನಾನು ಅರಿತೀನಿ. ಆ ಮನಸ್ಸಿಗೆ ಅರಿವನ್ನು ಕೊಟ್ಟಿರುವ ಅರಿವು ನಾನು, ಮನಸ್ಸು ನಾನಲ್ಲ. ಮನಸ್ಸು ಜಡ, ಅದಕ್ಕೇನೂ ಸಾಮರ್ಥ್ಯ ಇಲ್ಲ. ಇದ್ ಬಂದಿದೆ ಅನ್ನೋ ಹಾಗೆ ಪ್ರಕಟ ಆಗಿದೆ, ಅದಷ್ಟೇನೆ, ಬರೀ ಕಾಣಿಸ್ತಾ ಇದೆ. ಆ ಮನಸ್ಸಿಗೆ ಅರಿವನ್ನು ಕೊಟ್ಟಿರುವ ಅರಿವು ನಾನು. ಮನಸ್ಸು ಮಾತುಗಳನ್ನು ಮೀರಿ ಇರೋದು ನಾನು, ಇವುಗಳನ್ನೆಲ್ಲ ಮೀರಿರುವ ಬಚ್ಚಬರಿಯ ಅರಿವು ನಾನು, ಇರುವು ನಾನು, ಆನಂದ ನಾನು. ಈ ರೀತಿಯಾಗಿ ಚಿಂತನ, ನಾನಾಗಿ ಚಿಂತನ ಮಾಡೋದಲ್ಲ. ಈ ಮನಸ್ಸನ್ನೇ ಅರಿಯುವ ಅರಿವು ನಾನು, ದೇಹವನ್ನು ಅರಿಯುವ ಅರಿವು ನಾನು. ನಾನ್ ಯಾಕೆ ಈ ಸಣ್ಣ ವ್ಯಕ್ತಿ, ನನ್ ಮನಸ್ಸು ಇಂಥ ಮನಸ್ಸು, ಇಂಥ ಕೆಟ್ಟ ಯೋಚನೆ ಬಂದಿದೆ, ಕಾಮಕ್ರೋಧಾದಿಗಳು ಬಂದಿದೆ, ನಾನು ಅಂತವನು ಇಂಥವನು, ಇದೆಲ್ಲ ಈ ಮನಸ್ಸಿನ ಭಾವನೆಗಳೇ. ಆ ಮನಸ್ಸಿಗೆ ಚೈತನ್ಯವನ್ನು ಕೊಟ್ಟಿರುವ ಅರಿವು ನಾನು, ನಾನ್ ಮನಸ್ಸಲ್ಲ. ಈ ಮನಸ್ಸು ಮಾತುಗಳನ್ನು ಮೀರಿದಿನಿ ನಾನು, ಮೀರಿಹುದರಿಂದ ಇನಿತನಿತೆಂದು ಊಹಿಸಬಾರದು ಅಹುದರಿಂದ. ನಾನ್ ಅಷ್ಟು ಇಷ್ಟು ಈ ರೀತಿ ಇಲ್ಲ. ದೇಹ ಮನಸ್ಸುಗಳನ್ನೆಲ್ಲ ಭಾವಿಸಿರೋದ್ರಿಂದ ನಾನು ಅಲ್ಪ, ನಾನು ಇಷ್ಟಿದ್ದೀನಿ, ನಾನು ಅಷ್ಟಿದ್ದೀನಿ, ನನಗ್ ಸಾಮರ್ಥ್ಯ ಇಲ್ಲ, ದೊಡ್ಡವ್ರು ಬಂದ್ರೆ ನಾನ್ ಕಡಿಮೆ, ಚಿಕ್ಕವ್ರು ಬಂದ್ರೆ ನಾನ್ ಬಹಳ ಶ್ರೇಷ್ಠ, ಈ ರೀತಿ ಅಷ್ಟು ಇಷ್ಟು ಏನೇನೋ ಭಾವನೆಗಳಿದೆಯಲ್ಲ ಜೀವನ. ನೀನಲ್ಲ ಅದೆಲ್ಲ. ನೀನ್ ಇವುಗಳಿಗೆಲ್ಲ ಆಧಾರವಾಗಿರುವ ಪೂರ್ಣ ವಸ್ತು ನೀನಿದೆಯಾ, ಇವುಗಳಲ್ಲಿ ನೀನ್ ಇಲ್ವೇ ಇಲ್ಲ. ಅನುಪಮ ಅಹುದರಿಂದ ಅವಿರಳನು, ನೀನ್ ಅನುಪಮ ಆನಂದ ನೀನು. ಊಹಿಸಲಕ್ಕೆ ಬಾರದಂತಹ ಆ ಆನಂದದ ಸಮುದ್ರ ನೀನಿದೆಯಾ. ಯಾಕೆ ಈ ಸಣ್ಣದ್ರಲ್ಲಿ ದೇಹಾದಿಗಳಲ್ಲಿ ಸಂಕುಚಿತ ಭಾವನೆ, ಆ ಮನಸ್ಸು ಸಂಕುಚಿತ, ದೇಹ ಸಂಕುಚಿತ, ಭಾವದಲ್ಲಿ ಸಂಕುಚಿತ ಭಾವನೆ, ಅದ್ಯಾವುದೂ ನೀನಲ್ಲ. ಮತ್ತ ಅವುಗಳಿಗೆ ಸ್ವತಂತ್ರವಾದ ಚೈತನ್ಯ ಇದೆಯಾ, ಅದೂ ಇಲ್ಲ. ನನ್ನಿಂದನೇ ಚೈತನ್ಯ ತಗೊಂಡು ನನ್ನಿಂದನೇ ಮಾಡಿ ಅವುಗಳನ್ನ ಬಹಳ ಸತ್ಯ ಅಂತ ನಾನೇ ದುಃಖ ಅನುಭವಿಸ್ತಾ ಇದ್ದೀನಿ. ನೀನು ಅನುಪಮಾನಂದ ಅವಿರಳನು ನೀನು. ಅಣುಪರಿಮಾಣ ಮಧ್ಯಮ ಪರಿಮಾಣಗಳೆಣಿಕೆ ತನ್ನೊಡಗೆ ಒಡಗೂಡದಹುದರಿಂದೆ. ಇವ್ರಿಬ್ರು ನೈಯಾಯಿಕರು ನೆನೆ ನೋಡಿದ್ವಿ. ನೈಯಾಯಿಕರು ಮತ್ತೆ ಜೈನರು, ಅರ್ಹಂತರು, ಅವರೆಲ್ಲರೂ ಆತ್ಮವಸ್ತುವಿನ ಬಗ್ಗೆ ಏನೇನ್ ಹೇಳ್ತಾರಲ್ಲ, ಅವ್ಯಾವುದು ಆತ್ಮವಸ್ತು ಅಲ್ಲ. ಅವ್ರು ಯಾವ ರೀತಿ ಭಾವಿಸ್ತಾ ಇದಾರಲ್ಲ ಆ ರೀತಿ ಅವರ ಸಿದ್ಧಾಂತವನ್ನ ವೇದಾಂತಿಗಳು ಇಲ್ಲ, ಅದನ್ನ ಒಪ್ಪೋದಿಕ್ಕಾಗಲ್ಲ. ಯಾಕೆಂದ್ರೆ ಅನುಭವ ಸಮ್ಮತ ಅಲ್ಲ. ಅವ್ರನ್ನ ಖಂಡಿಸ್ಬೇಕು ಅಂತ ಅಲ್ಲ, ಅನುಭವದಿಂದ ನೋಡಿದ್ರೆ ಅದ ಒಪ್ಪಿಗೆ ಆಗೋದಿಲ್ಲ. ಆತ್ಮವಸ್ತು ಆ ರೀತಿ ಇಲ್ಲ. ಅವ್ರು ಹೇಳ್ತಿದಾರೆ ಅಣುಪರಿಮಾಣು ಅಂದ್ರೆ, ಆ ನೈಯಾಯಿಕರು ಬೇರೆ, ಇವರು ನ್ಯಾಯ ದರ್ಶನ ಏನಿದಾರಲ್ಲ, ಯಾರೋ ಅವರು ಗೌತಮರು ಅಕ್ಷಪಾದ ದರ್ಶನ ಅಂತೆಲ್ಲ ಅವ್ರು ಹೇಳ್ತಾರೆ. ಎಲ್ಲಾ ಅವರು ದಾರ್ಶನಿಕರೇ. 6 ಷಡ್ದರ್ಶನಗಳಲ್ಲಿ ಇವ್ರದು ಒಂದು. ಅವರು ಅತ್ಯಂತ ಶ್ರೇಷ್ಠನೇ. ಅವರು ಆತ್ಮವಸ್ತುವಿನ ಬಗ್ಗೆ ಚಿಂತನೆ ಇಲ್ಲ, ಲೋಕದ ಬಗ್ಗೆ ಜಗತ್ತಿನ ಬಗ್ಗೆ ಅಲ್ವಲ್ಲ, ಅದರ ಬಗ್ಗೆ. ಹಾಗಾಗಿ ಅದನ್ನು ಒಂದು ದರ್ಶನ ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಅವರಿಗೆ ದರ್ಶನ ಆಯ್ತು. ಇಡೀ ಜಗತ್ತಲ್ಲಿ ನಾವು ಎಷ್ಟು ಕೋಟಿ, 750 ಕೋಟಿ ಜನ ಇದೀವಲ್ಲ, ಎಲ್ಲರಿಗೂ ಒಂದೊಂದೊಂದೊಂದು ಆತ್ಮಗಳು. ಒಂದೇ ಆತ್ಮ ಅಂತ ಇಲ್ಲ, ಯಾರು ಒಬ್ಬೊಬ್ರು ಇದೀರೋ ನಿಮ್ಗೆ ಒಂದೊಂದೊಂದೊಂದು ಆತ್ಮಗಳು. ಆ ಆತ್ಮ ಯಾವ ರೀತಿ ಇದೆ, ಅಣು ರೂಪಿನಲ್ಲಿ ಇದೆ. ಅಣು ಪರಿಮಾಣದ ರೂಪದಲ್ಲಿ, ಅಣುವಿನಲ್ಲಿ 1 ಕೋಟಿ ಪಟ್ಟು ಸಣ್ಣ ಪರಿಮಾಣ. ಈಗ ಕಿಟಕಿಯಲ್ಲಿ ಬೆಳಕಿನ ಕಿರಣ ಬರುತ್ತೆ, ಆ ಕಿರಣದಲ್ಲಿ ಒಂದು ಅಣು ತಗೊಂಡ್ರೆ ಅದ್ರಲ್ಲಿ 1000 ಅದ್ರಲ್ಲಿ ಏನು ಸಣ್ಣ ಪರಿಮಾಣಗಳು, ಅಷ್ಟು ನಿನ್ನ ಆತ್ಮ. ಆ ಆತ್ಮ ಅಷ್ಟು ಅತಿ ಸೂಕ್ಷ್ಮ. 750 ಕೋಟಿ ಈಗ ಏನ್ ಇಡೀ ಭೂಮಂಡಲದಲ್ಲೇ ಅಷ್ಟಕ್ಕೂ ಪ್ರತ್ಯೇಕತೆ, ಎಲ್ಲಾರ ದೇಹದಲ್ಲೂ ಪ್ರತ್ಯೇಕವಾಗಿದೆ. ಅದು ಸಣ್ಣದಾಗಿ ಒಂದು ಏಕದಶೆಯಲ್ಲಿ ಇರುತ್ತೆ. ದೇಹದಲ್ಲಿ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿರುತ್ತದು, ಇಡೀ ದೇಹವನ್ನೆಲ್ಲ ಅದು ಚೈತನ್ಯವನ್ನ ಉಂಟು ಮಾಡುತ್ತೆ. ಅದಕ್ ಬಹಳ ಚೆನ್ನಾಗಿ ಒಂದು ಉದಾಹರಣೆ ಅವರು ಕೊಡ್ತಾರೆ. ಆ ನ್ಯಾಯ ದರ್ಶನ ಏನು ಗೌತಮರು, ಈಗ ಒಂದು ಮನೆ ಇದೆ ಅಲ್ಲ, ಮನೆ ಒಳಗಡೆ ಒಂದು ಸಣ್ಣ ಗೂಡಿರುತ್ತೆ, ದೀಪವನ್ನ ಅಲ್ಲಿ ಮಾತ್ರ ಹಚ್ಚಿಡ್ತೀವಿ, ಆದ್ರೆ ಮನೆಯನ್ನೆಲ್ಲ ಬೆಳಗತ್ತಲ್ಲ. ಹಾಗೆ ಆತ್ಮವಸ್ತು ಹಾಗೇನೆ. ಆತ್ಮವಸ್ತು ಒಂದು ಸಣ್ಣದಾಗಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ದೇಹದ ಒಂದು ಭಾಗದಲ್ಲಿರುತ್ತೆ, ಅದು ದೇಹವನ್ನೆಲ್ಲ ಚೈತನ್ಯ ಮಾಡತ್ತೆ ಅಂತ ಆ ನ್ಯಾಯ ದರ್ಶನ ಹೇಳ್ತಾರೆ. ಇವ್ರಾಗ ಮುಂದೆ ಮಧ್ಯಮ ಪರಿಮಾಣಗಳು, ಇವ್ರೇನಿದಾರಲ್ಲ, ಇವ್ರು ಇಲ್ಲ, ಆ ರೀತಿ ಆಗೋದಿಲ್ಲ. ಇವರು ಜೈನರು, ಮಧ್ಯಮ ಪರಿಮಾಣ ಅನ್ನೋರು ಜೈನರು, ಅವ್ರಿಗೆ ಅರ್ಹಂತರು ಅಂತಾರೆ. ಅವ್ರು ಇಲ್ಲ ನೀವೇನ್ ಹೇಳ್ತಿರಲ್ಲ, ಇದನ್ನ ಅವ್ರು ಖಂಡಿಸ್ತಾರೆ. ಈ ನ್ಯಾಯ ದರ್ಶನ ಏನ್ ಹೇಳ್ತಿದಾರಲ್ಲ
ಈ ತರ್ಕಶಾಸ್ತ್ರವನ್ನ. ಇಲ್ಲ, ಆ ರೀತಿ ಹೇಗಾಗಕ್ ಸಾಧ್ಯ, ಆ ರೀತಿ ಒಪ್ಪದಿಕ್ಕಾಗಲ್ಲ, ಆತ್ಮವಸ್ತು ಆ ರೀತಿ ಇಲ್ಲ ಅಂತ ತಮ್ಮದೇ ಆದ ದರ್ಶನವನ್ನ ಅವ್ರು ಹೇಳ್ತಾರೆ ಜೈನದವರು. ಅವ್ರು ಏನ್ ಹೇಳ್ತಾರೆ ಅರ್ಹಂತರು, ಇಲ್ಲ ಆ ರೀತಿ ದೇಹದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಆತ್ಮವಸ್ತು ಇಲ್ಲ, ಅದು ಇಡೀ ದೇಹದ ಪೂರ್ತಿ ಇರುತ್ತೆ. ದೇಹದ ಪೂರ್ತಿ ಇದ್ದು ಮತ್ತೆ ಈಗ ನಿನಗೆ ದೇಹದ ಪೂರ್ತಿ ಇರ್ಲಿಲ್ಲ ಅಂದಿದ್ರೆ ಕಾಲಿಗೆ ಏನಾದ್ರೂ ನಿನಗೆ ನೋವಾದ್ರೆ ನಿನಗೆ ಗೊತ್ತಾಗ್ಬಾರ್ದಾಗಿತ್ತು. ಯಾವುದೋ ಒಂದು ಏಕದಶೆಯಲ್ಲಿ ಇದ್ದಿದ್ರೆ ಚೈತನ್ಯ ಅಲ್ಲಿ ಮಾತ್ರ ಇರುತ್ತೆ, ದೇಹದ ಬೇರೆ ಭಾಗದಲ್ಲಿ ಏನಾದ್ರು ನೋವಾದ್ರೆ ನಿನಗೆ ಗೊತ್ತಾಗದೇ ಇಲ್ಲ, ಅನುಭವನೇ ಇರಲ್ಲ. ಯಾಕಂದ್ರೆ ನೀನು ಚೈತನ್ಯ ಹೇಗ್ ಹೇಳಿದ್ಯಾ, ಒಂದು ಪರಮಾಣು ಅಣುರೂಪದಲ್ಲಿ ಇದೆ ಯಾವುದೋ ಒಂದ್ ಭಾಗದಲ್ಲಿ ಅಂತ. ಹಾಗಾಗಿ ಬೇರೆದ ಕಡೆ ಏನಾದ್ರು ನೋವಾದ್ರೂ ಗೊತ್ತಾಗಲ್ವಲ್ಲ, ಆ ರೀತಿ ಇಲ್ಲ. ದೇಹದಲ್ಲಿ ಎಲ್ಲೇ ನೋವಾದ್ರೂ ನನಗೆ ಅನುಭವ ಬರುತ್ತಲ್ಲ, ಕಾಲಲ್ಲಾದ್ರೆ ತಲೆಯಲ್ಲಾದ್ರೆ ಇಡೀ ತಲೆಯಿಂದ ಹಿಡಿದು ದೇಹದ ಎಲ್ಲಾ ಕಡೆ ಇರೋದ್ರಿಂದ ದೇಹದ ಪೂರ್ತಿ ಚೈತನ್ಯ ವಸ್ತು ಇದೆ. ಇದು ಅವ್ರ ಜೈನರ ವಾದ. ನೀವೇನ್ ನೈಯಾಯಿಕರು ಹೇಳ್ತೀರಲ್ಲ ನೀವು, ಇದನ್ನ ನಾನು ಒಪ್ಪೋದಿಕ್ಕಾಗಲ್ಲ, ಎಲ್ಲೋ ಒಂದು ಏಕದಶೆಯಲ್ಲಿದೆ ಅಂತ. ದೇಹದ ಪೂರ್ತಿ ಇದೆ ಇದು. ಹಾಗಾಗಿ ಜೈನರು ಅವ್ರ ಇದು ದೇಹದ ಪೂರ್ತಿ ಚೈತನ್ಯ ಇದೆ. ಹಾಗಾಗಿ ಮತ್ತೆ ಇನ್ನೊಂದ್ ಏನಿದೆ ಅವರು ಜೈನರದ್ದು ಸಿದ್ಧಾಂತ, ಯಾವ ರೀತಿ ದೇಹ ಇರುತ್ತೋ ಆ ರೀತಿ ಆತ್ಮ ಆಕಾರ ಆಗುತ್ತೆ. ಸಣ್ಣದಾಗಿ ನೀನು ಸಣ್ಣದಾಗಿದ್ರೆ ನೀ ಸಣ್ಣದಾಗೆ ಆತ್ಮವಸ್ತು ಇರುತ್ತೆ, ಚಿಕ್ಕದಲ್ಲಿ ದೇಹ ಚಿಕ್ಕದಾಗಿದ್ರೆ ಚಿಕ್ಕದಾಗಿರುತ್ತೆ, ದೇಹ ದೊಡ್ಡದಾಗಿದ್ರೆ ದೊಡ್ಡದಾಗಿ ಅದ್ರ ತುಂಬಾ ಇರುತ್ತೆ. ಹಾಗಾಗಿ ಆ ಆತ್ಮವಸ್ತು ಸಣ್ಣದೂ ಆಗುತ್ತೆ ದೊಡ್ಡದೂ ಆಗುತ್ತೆ. ಯಾಕಂದ್ರೆ ದೇಹದ ತುಂಬೆಲ್ಲ ಇದೆಯಲ್ಲ, ನಿನಗೆ ದೇಹದ ತುಂಬಾ ಚೈತನ್ಯ ಇದೆಯಲ್ಲ, ಹಾಗಾಗಿ ದೇಹದ ತುಂಬಾ ಚೈತನ್ಯ ಇದೆ, ಎಲ್ಲೋ ಏಕದಶೆಯಲ್ಲಿದೆ, ದೇಹದಲ್ಲಿ ಹೀಗಿದೆ ಅಂತ ನಾವು ಒಪ್ಪದಿಕ್ಕಾಗಲ್ಲ ಅಂತ ಅವ್ರು ಜೈನರು ಹೇಳ್ತಾರೆ. ಇವ್ರು ಹೇಳಿದ್ದನ್ನ ತಿರ್ಗಾ ಅವರು ನೈಯಾಯಿಕರು ಇವ್ರು ತರ್ಕಶಾಸ್ತ್ರದವರು ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ನೀವ್ ಹಂಗ ಹೇಳಿದ್ರಲ್ಲ ಅದೆಂಗ್ ಒಪ್ಪಕ್ಕಾಗತ್ತೆ. ಈಗ ಅಕಸ್ಮಾತ್ ಈಗ ನಮ್ಮ ದೇಹಾದಿಗಳೆಲ್ಲ ನಮ್ಮ ಕರ್ಮದಿಂದ ಬಂದಿರೋದು. ನಾವೀಗ ಒಂದು ಸಲಿ ಅದಕ್ಕೊಂದು ಉದಾಹರಣೆನ ಅವ್ರು ಕೊಡ್ತಾರೆ ಇವರು ಜೈನರದು. ಇರುವೆ ಇದ್ರೆ ಇರುವೆಯಲ್ಲಿ ಆತ್ಮ ಎಷ್ಟಿರ್ಬೇಕು ಸಣ್ಣದಿರುತ್ತೆ. ಆನೆ ಏನಿರುತ್ತಲ್ಲ ಆನೆ ಎಷ್ಟ ಆಕಾರದಲ್ಲೇ ಆನೆ ರೂಪದಲ್ಲಿ ಇರುತ್ತೆ. ಆ ರೀತಿಯಾದ ಆಕಾರವನ್ನ ಆತ್ಮವಸ್ತು ತಾಳುತ್ತೆ. ನೀವೇನ್ ಹೇಳ್ತೀರಲ್ಲ ಒಂದೇ ಏಕದಶೆಯಲ್ಲಿ ಇರುತ್ತೆ ಅಂತ ಅದು ಒಪ್ಪಕ್ಕಾಗಲ್ಲ ಅಂತ ಅವ್ರು ಹೇಳಿದಾಗ, ಇವ್ರು ನೈಯಾಯಿಕರು ಏನ್ ಹೇಳ್ತಿದ್ದಾರೆ ತರ್ಕಶಾಸ್ತ್ರದವರು, ಇಲ್ಲ ಆ ರೀತಿ ಒಪ್ಪಕ್ಕಾಗಲ್ಲ. ಇರುವೆಯಲ್ಲಿದ್ರೆ ಇರುವೆ ಅಷ್ಟು, ಆನೆಯಲ್ಲಿದ್ರೆ ಆನೆ ಅಷ್ಟು ಅಂತ ನೀವ್ ಹೇಳ್ತೀರಾ ಆತ್ಮವಸ್ತುನ. ಈಗ ನಾನು ಈ ಜನ್ಮದಲ್ಲಿ ಜನ್ಮಾದಿಗಳೆಲ್ಲ ಕರ್ಮದ ಅಧೀನ, ನಾನು ಈ ಜನ್ಮದಲ್ಲಿ ನಾನು ಇರುವೆ ಆಗಿದ್ದೀನಿ, ಮುಂದೊಂದ್ ಜನ್ಮಕ್ಕೆ ನಾನು ಆನೆ ಆಗ್ಬೋದು. ಆಗ ಇರುವೆ ಈಗ ಇದ್ದಿದ್ದ ಆತ್ಮ ಎಷ್ಟಿತ್ತು, ಇಷ್ಟು ಇರುವೆಗ ಆತ್ಮ ದೇಹದ ಗಾತ್ರ. ಆನೆ ಅಂತ ಆದ ತಕ್ಷಣ ನಾನು ಮುಂದಿನ ಜನ್ಮಕ್ಕೆ ಆನೆ ಆದ್ರೆ ಆಗ ಎಷ್ಟಿರುತ್ತೆ ಆತ್ಮ, ಸಣ್ಣಕ್ಕೆಲ್ಲೋ ಆನೆ ಒಂದು ಮೂಲೆ ಭಾಗದಲ್ಲಿ, ಬೇರೆ ಇನ್ನೆಲ್ಲ ಅವಯವಗಳು ಜಡ ಆಗ್ಬಿಡತ್ತಲ್ಲ. ಹಾಗಾಗಿ ನಿಮ್ದು ಒಪ್ಪಕ್ಕಾಗಲ್ಲ. ಈಗ ಆನೆ ಇತ್ತು, ಈ ಜನ್ಮದಲ್ಲಿ ಆನೆ ಇದ್ದೀನಿ, ನನ್ನ ಚೈತನ್ಯ ಎಷ್ಟಿದೆ ಈಗ ದೊಡ್ಡ ಚೈತನ್ಯ, ಮುಂದಿನ ಜನ್ಮಕ್ ನಾನು ಇರುವೆ ಆಗ್ಬಿಟ್ಟೆ, ಅವಾಗ ಬಾಕಿದ ಎಲ್ಲಿಗೆ ಹೋಗುತ್ತೆ, ಇರುವೆದ ಎಷ್ಟು ಚೈತನ್ಯ ಎಷ್ಟಿದೆ ದೇಹ, ಇನ್ ಬಾಕಿ ಚೈತನ್ಯ ಎಲ್ಲ ಹೊರಗ್ ಬಂದ್ಬಿಡತ್ತಲ್ಲ, ದೇಹದ ಹೊರ ಭಾಗಕ್ಕೆಲ್ಲ ಬರುತ್ತಲ್ಲ. ಹಾಗಾಗಿ ನೀವೇನ್ ಅಂತಿರಲ್ಲ ಆ ರೀತಿ ಆಕಾರ ತಾಳತ್ತೆ ಅಂತ, ಅದನ್ನ ನಾವು ಒಪ್ಪೋದಿಲ್ಲ ಅಂತ ಈ ನೈಯಾಯಿಕರು ಹೇಳ್ತಾರೆ. ಹಾಗಾಗಿ ಅದಕ್ಕೆ ಅವ್ರು ಸಮಾಧಾನ ಹೇಳ್ತಾರೆ, ಯಾರು ಜೈನರು ಅರ್ಹಂತರು ಹೇಳ್ತಾರೆ, ನೀವೇನ್ ಹೇಳದ್ರಲ್ಲ ಆ ರೀತಿ ಎಲ್ಲ ಆತ್ಮವಸ್ತು ಅದು ಸಂಕುಚಿತನೂ ಆಗುತ್ತೆ ವಿಕಾಸನೂ ಆಗತ್ತೆ. ಸಣ್ಣ ದೇಹಕ್ಕೆ ಬಂದಾಗ ಸಣ್ಣದಂಗ್ ಕಾಣುತ್ತೆ, ದೊಡ್ಡ ದೇಹ ಬಂದಾಗ ದೊಡ್ಡದಾಗತ್ತೆ ಆತ್ಮವಸ್ತು. ಈಗ ನೀನು ಶರ್ಟ್ ಅನ್ನ ಹಾಕೋತಾ ಇರ್ತೀರಾ, ಆಗ ಕೈನ ಮಡಿಸ್ತೀರಾ, ಆಗ ದೇಹ ಸಂಕುಚಿತ ಆಯ್ತಲ್ಲ. ಆಮೇಲೆ ಶರ್ಟ್ ಹಾಕೊಂಡ್ಮೇಲೆ ಕೈ ಉದ್ದ ಮಾಡ್ತಿರಲ್ಲ, ಆಗ ವಿಕಾಸ ಆಯ್ತಲ್ಲ. ಹಾಗೆ ಸಂಕುಚಿತ ವಿಕಾಸ ಈ ರೀತಿ ಆತ್ಮವಸ್ತು ತಾನ್ ಆಕಾರವನ್ನೆಲ್ಲ ಬದಲಾವಣೆ ಮಾಡುತ್ತೆ. ಯಾವ ದೇಹ ಇರುತ್ತೋ ಆ ರೀತಿ ಅದು ಬದಲಾವಣೆಯನ್ನ ಹೊಂದುತ್ತೆ ಅಂತ ಇವರಿಬ್ಬರು ಅಣು ಪರಿಮಾಣು ಮಧ್ಯಮ ಪರಿಮಾಣಗಳ ಎಣಕ್ಕೆ ತನ್ನೊಳಗೆ ಒಡಗೂಡಿದವುದರಿಂದ ಇವೆರಡನ್ನು ವೇದ ಅಂತ ಒಪ್ಪೋದಿಲ್ಲ, ಜ್ಞಾನದಲ್ಲಿ ಇವೆರಡನ್ನು ಒಪ್ಪೋದಿಲ್ಲ. ಆತ್ಮವಸ್ತುವಿಗೆ ಈ ರೀತಿ ನೀವು ಹೇಳಿದ್ರೆ ಅವುಗಳಿಗೆಲ್ಲ ನೀವು ಗುಣಧರ್ಮಗಳನ್ನ ಹೇಳ್ದಂಗಾಯ್ತು. ಸಂಕುಚಿತ ಆಗತ್ತೆ, ದೊಡ್ಡದಾಗತ್ತೆ, ಸಣ್ಣ ಆಗತ್ತೆ, ಒಂದ್ ಯಾವ್ದೋ ಭಾಗದಲ್ಲಿದೆ, ಈ ರೀತಿ ಕಾಲ ದೇಶಗಳೆಲ್ಲವೂ ಅವುಗಳ ಮೇಲ್ ಬರುತ್ತಲ್ಲ. ಹಾಗಾಗಿ ಆತ್ಮವಸ್ತು ಆ ರೀತಿ ಇಲ್ಲ, ಅದು ಕಾಲ ದೇಶಗಳಿಗಿಲ್ಲ, ಅದ್ ಯಾವ್ದಕ್ಕೂ ಒಳಪಡೋದಿಲ್ಲ, ಸಂಕುಚಿತ ವಿಕಾಸ ಆಗಲ್ಲ. ಅವೆಲ್ಲವೂ ಜೀವನದ ಹಣೆಬರ, ಇದ್ರದೆಲ್ಲಾನುವೆ. ಬ್ರಹ್ಮವಸ್ತು ಆ ರೀತಿ ಇಲ್ಲ. ಇವೆರಡನ್ನು ನಾವು ಒಪ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಪೂರ್ಣವಾಗಿ ಇರುವಂತ ವಸ್ತುವಿನಲ್ಲಿ ಇವೆಲ್ಲವೂ ಎಲ್ಲಾಗತ್ತೆ, ಇರೋದು ಒಂದೇ ವಸ್ತು, ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ಅನ್ನೋದ್ ಬಿಟ್ಟು ಬೇರೆ ಏನೂ ಇಲ್ವೇ ಇಲ್ಲ. ಅದ್ರಲ್ಲಿ ನೀವು ಆತ್ಮವಸ್ತು ಸಣ್ಣ ಆಗತ್ತೆ, ದೊಡ್ಡದಾಗತ್ತೆ, ಏಕದಶ ಆಗತ್ತೆ, ಈ ರೀತಿ ಆಗತ್ತೆ, ಈ ರೀತಿ, ಇದು ಅನುಭವ ಸಿದ್ಧ ಅಲ್ಲ. ನಾವ್ ಇರೋದೇ ಏಕಮೇವ ಅದ್ವಿತೀಯ ಬ್ರಹ್ಮ. ಅದನ್ನ ಇಲ್ಲಿ ಅವ್ರು ಪ್ರತಿಪಾದನೆ ಮಾಡ್ತಿದ್ದಾರೆ ನಿಜಗುಣರು.
ಏನಂತ? ಅಣುಪರಿಮಾಣ ಮಧ್ಯಮ ಪರಿಮಾಣಗಳೆಣಕೆ ತನ್ನೊಳಗೆ ಒಡಗೂಡದಹುದರಿಂದ ಗುಣ ಜಾತಿ ಕರ್ಮಾದಿ ರಹಿತತ್ವದಿಂದೇ ಕರಣವಿಡಿಯುವುದು. ಗುಣಗಳು ಜಾತಿ ಕರ್ಮಾದಿಗಳು ಇವೆಲ್ಲವೂ ಏನೇನಿದೆಯಲ್ಲ ಇದೆಲ್ಲವೂ ಆತ್ಮ ವಸ್ತುವಿಗೆ ಇದೆಲ್ಲ ಹೇಳೋದ್ರಿಂದ ಬರ್ತಾವ. ಅವೆಲ್ಲ ಗೋತ್ವ ಪಟತ್ವ ಈ ತರ ಜಾತಿಗಳು ಏನಿದೆ ಎಲ್ಲವೂ ಭಿನ್ನ ಭಿನ್ನ ಎಲ್ಲವೂ ಜಗತ್ತಿದೆ, ಇವೆಲ್ಲವೂ ಆತ್ಮ ವಸ್ತುವಿಗಿಲ್ಲ. ಮತ್ತೆ ಕರಣಾದಿಗಳು ಕರಣವಿಡಿಯೋದು ಏನ್ ಅಂತಃಕರಣ ಇದೆಯಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವುಗಳೆಲ್ಲವೂ ನನ್ನಿಂದ ಹರಿಸ್ಕೊಳ್ಳುತ್ತೆ. ಈ ಅಂತಃಕರಣನೇ ನನ್ನನ್ನ ಈ ದೇಹಾದಿಗಳನ್ನ ಉಂಟು ಮಾಡಿರೋದು. ಈ ಅಂತಃಕರಣದ ನಾನು ಅನ್ನುವ ಅಹಂಕಾರವೇ ನನಗ ಉಂಟು ಮಾಡಿರೋದು. ಆ ಅಹಂಕಾರವನ್ನೇ ನಾನು ಅರಿತೀನಿ. ನಾನು ಈ ಅಹಂಕಾರ ಎಚ್ಚರದಲ್ಲಿ ಬೇರೆ, ಕನಸಿನಲ್ಲಿ ಬೇರೆ, ನಿದ್ರೆಯಲ್ಲಿ ಬೇರೆ. ಈ ಕರಣಾದಿಗಳನ್ನ ನಾನು ಅರಿವು ನಾನಿದ್ದೀನಿ. ಇವುಗಳಿಗೆ ಏನೂ ಅಸ್ತಿತ್ವ ಇಲ್ಲ. ಕರಣವಿಡಿಯುವುದಹುದರಿಂದ ಅದ್ವಯ ನಹನು, ಎರಡನ್ನೋದು ಇಲ್ವೇ ಇಲ್ಲ. ಯಾಕೆಂದ್ರೆ ಅಂತಃಕರಣ ಬಂದ್ರೆ ಎರಡು, ಅಂತಃಕರಣ ಬಂದ್ರೆ ಜೀವ. ಆ ಜೀವನನ್ನೇ ಅರಿತೀನಿ. ಅವನು ಏನು ಇಲ್ವೇ ಇಲ್ಲ, ಅವನು ಬರೀ ಪುಸಿ ಇದ್ದಾನೆ. ಹಾಗಾದ್ರೆ ಇರೋದೇ ಬ್ರಹ್ಮವಸ್ತು. ಬ್ರಹ್ಮವಸ್ತುವನ್ನ ಬಿಟ್ಟು ಎರಡನ್ನೋದೇ ಇಲ್ಲ. ಅದ್ವಯ, ನಾನು ಅದ್ವಯನಿದ್ದೀನಿ, ಪೂರ್ಣ ವಸ್ತು ನಾನಿದ್ದೀನಿ. ಸಕಲಾರ್ಥ ಸಾಧಕ ನಹುದರಿ ತಿಳಿಯಲ ಸಕಲಾರ್ಥ ಸಂಬಂಧಿ ಯಹುದರಿಂದ ಸಕಲಾರ್ಥ ದೂರ ನಹುದರಿಂದೆ ಬಳಿಕಲ ಸಕಲಾರ್ಥ ನಹುದರಿಂದ ಅನವದ ನಹಿ ಅನವಧಿಯಹನು ಅಂದ್ರೆ ಸೀಮಾರಹಿತನು. ಪೂರ್ಣ ವಸ್ತು ಬ್ರಹ್ಮವಸ್ತು ನಾನು ಯಾರ್ದೋ ಅಲ್ಲ. ನಾನು ಹೇಗಿದ್ದೀನಿ ಅಂದ್ರೆ ನನ್ನ ಅಸ್ತಿತ್ವದಲ್ಲಿ ಇವೆಲ್ಲವೂ ಕಾಣಿಸ್ತಿದೆ. ಬ್ರಹ್ಮವಸ್ತುವಿನ ಅಸ್ತಿತ್ವದಲ್ಲಿ ದೇಹ ಜಗತ್ತು ಏನೇನಿದೆ ಎಲ್ಲಾ ಬ್ರಹ್ಮವಸ್ತುವಿನ ಅಸ್ತಿತ್ವ. ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ಧನೇಶ ಗಣೇಶ ಎಲ್ಲವೂ ಅಲೆಗಳು. ಬ್ರಹ್ಮವಸ್ತುವೆನ್ನೋದು ಅಬ್ಧಿ ಅಪಾರ ಸಮುದ್ರ ಇದ್ದ ಹಾಗೆ. ನಾನು ಅಮೃತದ ಸಮುದ್ರ, ನಾನು ಗಂಭೀರವಾದ ಸಮುದ್ರ, ನಾನು ಆನಂದದ ಸಮುದ್ರ, ಅರಿವಿನ ಸಮುದ್ರ, ಇರುವಿನ ಸಮುದ್ರ. ದೇಹ ಇಂದ್ರಿಯ ಮನಸ್ಸು ಅಹಂಕಾರಗಳು ಎಲ್ಲಾ ಅಲೆಗಳು. ಆ ಸಮುದ್ರದ ಮೇಲೆ ಎಲ್ಲ ಇನ್ನ ದೇವ್ರಿಗಿವರೆಲ್ಲ ಇನ್ನ ಅದ್ರ ಕೆಳಗಡೆ ದೇವತೆಗಳು, ದೇವ್ರು, ಜಗತ್ತೆಲ್ಲಾ ಕೆಳಗೆ. ನಾನೇ ಅಲೆ ಇದ್ದಂಗಿದ್ದೀನಿ. ನನ್ನ ಜೀವತ್ವವೇ ಅಲೆ. ಆ ಸಮುದ್ರದಲ್ಲಿ ಏನಾದ್ರು ಬೆಲೆ ಇದೆಯಾ ಅಲೆಗೆ? ಆ ರೀತಿ ನೀನು ಅಮೃತದ ಸಮುದ್ರ ಇದೆಯಾ. ನಿನ್ನ ಅಸ್ತಿತ್ವದಲ್ಲಿ ಬಂದಿರೋ ಕಾಣಿಸ್ತಿದೆ. ಹೇಗೆ ಹಗ್ಗದ ಅಧಿಷ್ಠಾನದಲ್ಲಿ ಹಾವು ಕಾಣಿಸ್ತಾ ಇರೋದು, ಹಗ್ಗ ಇರ್ಲಿಲ್ಲ ಹಾವು ಏನೂ ಕಾಣಿಸೋದ, ಅದಕ್ಕೇನೂ ಅಸ್ತಿತ್ವ ಇಲ್ಲ. ಅದ್ರಿಂದನೇ ಅದಕ್ಕೆ ಸಂಬಂಧ ಉಂಟಾಗಿರೋದು, ಅದ್ರಿಂದನೇ ಎಲ್ಲವೂ ಅನ್ಸಿರೋದು. ಹಾಗಾಗಿ ಆತ್ಮವಸ್ತುವೇ ಸತ್ಯ, ಪೂರ್ಣ ವಸ್ತು ನೀನಿದ್ಯಾ, ನಿನ್ನನ್ ಬಿಟ್ಟು ಇನ್ನೊಂದಿಲ್ಲ. ಇದೇನೇನೇನು ದೇಹ ನಾನು, ಇಂದ್ರಿಯ ನಾನು, ಇವೆಲ್ಲವೂ ಇವೆಲ್ಲ ಬರೀ ಭಾವನೆಯಲ್ಲಿದೆ. ನಿಜವಾದ ಅಸ್ತಿತ್ವದಲ್ಲಿರೋದೇ ಬ್ರಹ್ಮವಸ್ತು. ಆ ಬ್ರಹ್ಮವಸ್ತುವಿನ ಅಧಿಷ್ಠಾನದಲ್ಲಿ ದೇಹಾದಿಗಳು ತೋರೋದು ಅತ್ಯಂತ ಶ್ರೇಷ್ಠ. ಪುಸಿ ಬರೀ ಕಾಣಿಸ್ತಾ ಇದ್ದೀನಿ ನಾನು. ಯಾಕೆಂದ್ರೆ ನಿದ್ರೆಯಲ್ಲಿ ನಾನು ಇರ್ಲೇ ಇರ್ಲಿಲ್ಲ, ಪೂರ್ತಿ ಇರ್ಲಿಲ್ಲ. ಏನಿ ಕುತ್ಕೊಂಡ್ ಮಾತಾಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಚಿಂತನಾ ಮಾಡ್ತೀನಿ. ನಾನೇ ಇಲ್ಲ. ಎಚ್ಚರದಲ್ಲಿ ಬಂದಿದ್ದೀನಿ, ತುಂಬಾ ಬಹಳ ಮಾತಾಡ್ತಿದ್ದೀನಿ, ಮಾಡಿದೀನಿ, ಎಲ್ಲಾ ಭಾವನೆ. ನಿದ್ರೆಗೆ ಹೋದೆ ಏನೂ ಇಲ್ಲ. ಇವೆರಡನ್ನೂ ಅರಿವು ನಾನು. ಇದಕ್ಕೆ ಅಸ್ತಿತ್ವವನ್ನು ಕೊಟ್ಟಿರುವ ಇರುವು ನಾನು. ಇದಕ್ಕೆ ನನ್ನ ಬಿಟ್ಟು ಇನ್ನೇನು ಆಗೇ ಇಲ್ಲ. ಪೂರ್ಣ ವಸ್ತು ನಾನಿದ್ದೀನಿ. ನಾನೇ ನನ್ನನ್ನು ನೋಡುತ್ತಾ ಕೂಡುತ್ತಾ ನನ್ನನ್ನು ನಾನು ನೋಡ್ತಾ ಹೋದ್ರೆ ದೇಹವನ್ನ ಅರಿತೀನಿ, ದೇಹ ಇಲ್ಲ. ಮನಸ್ಸನ್ನು ಅರಿವು ನಾನು. ಅಹಂಕಾರವನ್ನು ಅರಿವು ನಾನು. ಇಡೀ ಜೀವತ್ವವನ್ನೇ ಅರಿವು ನಾನು ಅರಿವು. ದೇಹಾದಿಗಳಿಲ್ಲ, ಮನಸ್ಸಾದಿಗಳು ಇವೆಲ್ಲವೂ ನನ್ನಿಂದ ಅರಿಸ್ಕೊಳ್ಳುತ್ತೆ. ಹಾಗಾಗಿ ಇವುಗಳನ್ನೆಲ್ಲಾ ಅರಿವು ನಾನು, ಪೂರ್ಣ ವಸ್ತು ನಾನು. ನನ್ನನ್ನ ಬಿಟ್ಟು ಏನೂ ಇಲ್ವೇ ಇಲ್ಲ. ಅದು ದ್ವೈತ ಅನ್ನೋದೇ ಇಲ್ಲ. ಎಲ್ಲ ದ್ವೈತ ಎಲ್ಲಾ ಮಾತಾಡೋದು ಈ ಜೀವತ್ವ ಬಂದ ಮೇಲೆ. ನಿದ್ರೆಯಲ್ಲಿ ಯಾವ ದ್ವೈತ ಅಲ್ಲಿ? ನಿದ್ರೆಯಲ್ಲಿ ಏನೂ ಇಲ್ಲ. ಹಾಗೆ ಬ್ರಹ್ಮ ವಸ್ತು ಪೂರ್ಣ ವಸ್ತುವಿನಲ್ಲಿ ಇನ್ನೊಂದು ಅನ್ನೋದೇ ಇಲ್ಲ. ಏನಾದ್ರೂ ಕಾಣಿಸ್ತಿದೆ ಅಂದ್ರೆ ಅದು ಬ್ರಹ್ಮ ವಸ್ತುವಿನ ಅಧಿಷ್ಠಾನದಲ್ಲೇ. ಅದನ್ನೇ ಇಲ್ಲಿ ಇರ್ತದೆ. ಸಕಲಾರ್ಥ ಸಾಧಕನವುದರಿಂದ ಸಕಲಾರ್ಥ ಸಂಬಂಧಿ ಎಲ್ಲವೂ ಇದರಿಂದನೇ, ಆ ಅಧಿಷ್ಠಾನದಿಂದನೇ ಎಲ್ಲವೂ ಕಾಣಿಸ್ತಾ ಇರೋದು. ಪೂರ್ಣ ವಸ್ತುವಿನಲ್ಲೇ ಜಗತ್ತು ಜೀವ ಎಲ್ಲವೂ ಅದರ ಅಧಿಷ್ಠಾನದಲ್ಲಿ ಬರೀ ಕಾಣಿಸ್ತಾ ಇರೋದು. ಪೂರ್ಣ ವಸ್ತುವೇ ಸತ್ಯ. ಆ ಪೂರ್ಣ ವಸ್ತು ನಾನಿದ್ದೀನಿ. ನಾನು ಅಮೃತದ ಸಮುದ್ರ, ನಾನು ಅಮೃತದ ಅರಿವಿನ ಸಮುದ್ರ, ಇರುವಿನ ಸಮುದ್ರ. ಅಬ್ಧಿ ಅಪಾರ ಸ್ವರೂಪ ಮಮ
ಇದೇ ಪೂರ್ಣ ವಸ್ತುವಿನ ಚಿಂತನ. ನನ್ ಬಿಟ್ಟು ಬೇರೆ ಏನಿಲ್ಲ. ತಾನಿಲ್ಲದೊಡೆ ನಮ್ ತೋರದಾಗಿ ತನ್ನಂ ಮೊದಲರಿ. ನನ್ನನ್ನ ಅರಿಯೋದು ಅಂದ್ರೆ ಇದನ್ನೇ. ದೇಹವನ್ನು ಅರಿಯುವ ಅರಿವು ನಾನು, ಮನಸ್ಸನ್ನು ಅರಿಯುವ ಅರಿವು ನಾನು, ಅಹಂಕಾರವನ್ನು ಅರಿಯುವ ಅರಿವು ನಾನು, ಇಡೀ ಜೀವತ್ವವನ್ನೇ ಅರಿಯುವ ಅರಿವು, ಇರುವು, ಆನಂದ, ನಿತ್ಯ ಪೂರ್ಣ ವಸ್ತು ನಾನು. ನನ್ನನ್ ಬಿಟ್ಟು ಇನ್ನೊಂದಿಲ್ಲ. ಪೂರ್ಣ ವಸ್ತುವೇ ನಾನು. ಏನಾದ್ರೂ ಇದೆ ಅಂತಂದ್ರೆ ಆ ಪೂರ್ಣ ವಸ್ತುವಿನಲ್ಲೇ, ಅಪೂರ್ಣ ವಸ್ತುವಿನ ಸಾನ್ನಿಧ್ಯದಲ್ಲೇ ಅವುಗಳಿಗೆಲ್ಲ ಅಸ್ತಿತ್ವ ಬಂದಿರೋದು. ಗಗನದಂದದೆ ನಿರವಯವನಹುದರಿಂದ. ನಾನು ಆಕಾಶದಂತೆ ಬಯಲು ನಾನು. ಗಗನದಂದದೆ ನಿರವಯವನು ಅದರಿಂದ. ಸ್ವಗತಾದಿ ಭೇದವಿಲ್ಲದ ಕಥದಿಂದ. ಸ್ವಗತಾದಿ ಭೇದಗಳೆಲ್ಲ ಜೀವನಿಗೆ. ಸ್ವಗತ ಭೇದ, ಸಜಾತಿ ಭೇದ, ಇವೆ ವಿಜಾತಿ ಮೂರು ಏನು ಭೇದಗಳಿದೆ. ನನ್ನ ದೇಹದಲ್ಲೇ ನನಗೆ ಭೇದಗಳು, ನನ್ನಂಗೆ ಇನ್ನೊಬ್ರು ಭೇದ. ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ. ನನ್ನಂಗೆ ಎಲ್ಲ ಮರ ಗಿಡಗಳು ಬೇರೆ ಬೇರೆ ಎಲ್ಲ ಇದೆಯಲ್ಲ, ಇದು ವಿಜಾತಿ ಭೇದ. ಈ ಭೇದಗಳು ಎಲ್ಲವೂ ಜೀವನಿಗೆ, ಅಹಂಕಾರದ ನಾನಿಗೆ, ಆತ್ಮವಸ್ತುವಿಗಿಲ್ಲ. ಆತ್ಮವಸ್ತು ಪೂರ್ಣವಾಗಿದೆ. ಅಲ್ಲಿ ಯಾವ ಸಜಾತಿ ಭೇದಗಳು ಇಲ್ಲ. ಸ್ವಗತಾದಿ ಭೇದವಿಲ್ಲದ ಕಥದಿಂದೆ. ನಿಗಮವನು ಅನಂತಮೆಂದು ಒರೆವುದರಿಂದ. ಉಪನಿಷತ್ತುಗಳೆಲ್ಲ ಹೇಳೋದು ಇದೇ ಪೂರ್ಣ ವಸ್ತುವನ್ನ. ಆ ಪೂರ್ಣ ವಸ್ತು ನೀನಿದ್ಯಾ. ಬಗೆದೋರುವುದು ಅದರಿಂದ. ಗೋಚರಕ್ಕೆ ಬರೋದಿಲ್ಲ. ನಾನೇನಾದ್ರು ಕಣ್ಣಿನಿಂದ ಅರಿತೀನಿ, ಬುದ್ಧಿಯಿಂದ ಅರಿತೀನಿ, ಏನಾದ್ರೂ ಅರಿತೀನಿ ಅಂತ ಎಷ್ಟು ನಾನು ಅರಿತೀನೋ, ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಅದು ನನ್ನಿಂದ ಪ್ರತ್ಯೇಕ. ಎಷ್ಟು ನಾನು ಅವುಗಳನ್ನೆಲ್ಲ ನಿಲ್ಲಿಸ್ತೀನಿ. ಇವು ಜಡ ಇದೆ, ಈ ಜಡದಿಂದ ಬ್ರಹ್ಮವನ್ನ ಏನ್ ಅರಿಯೋದು? ಇವುಗಳ ಅದರಿಂದ ಅರಿವು ಬಂದಿದೆ. ಇದು ಅದನ್ನ ಈಗ ಬಲ್ಬ್ ಇದೆ, ಲೈಟ್ ಇದೆ, ಫ್ಯಾನ್ ಇದೆ, ಫ್ರಿಡ್ಜ್ ಇದೆ, ಇವುಗಳು ಕರೆಂಟ್ ಅನ್ನ ನೋಡಕ್ಕಾಗತ್ತಾ? ಹಾಗೆ ಬ್ರಹ್ಮವಸ್ತು, ಆ ಬ್ರಹ್ಮವಸ್ತುವನ್ನ ನಾನು ದೇಹದಿಂದ ನೋಡ್ತೀನಿ, ಕಣ್ಣಿನಿಂದ ನೋಡ್ತೀನಿ, ಮನಸ್ಸಿನಿಂದ ಊಹಿಸ್ತೀನಿ, ಬುದ್ಧಿಯಿಂದ ವಿಚಾರ ಮಾಡ್ತೀನಿ ಅಂತೆಲ್ಲ. ಇದಕ್ಕದ ಅನುಭವಕ್ಕೆ ಬರಲ್ಲ. ಇವೆಲ್ಲವೂ ಕತ್ತಲೆಯಲ್ಲಿದ್ದಂಗೆ. ಸೂರ್ಯನೇನಾದ್ರೂ ಬೆಳಕು ದೀಪದ ಬೆಳಕು ನೋಡಕ್ಕಾಗತ್ತಾ? ಅದರ ಸಾನ್ನಿಧ್ಯದಲ್ಲಿ ಇವುಗಳಿಗೆಲ್ಲ ಚೈತನ್ಯ ಬಂದಿರೋ ಹಾಗೆ. ಅವುಗಳ ಬಗೆದೋರದಿಹುದರಿಂದ. ಗೋಚರಕ್ಕೆ ಬರದಿಲ್ಲ. ಅಗಣಿತ ನಹನು. ಎಣಿಕೆ ಮಾಡೋದಿಕ್ಕಾಗೋದಿಲ್ಲ, ಲೆಕ್ಕಕ್ಕೆ ಸಿಗದೇ ಇರ ಅಂತವನು. ಅವಣಿಸುತ್ತಿಹ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯೆಯುವುದರಿಂದ. ಅವಣಿಸುತ್ತಿಹ ಅಂದ್ರೆ ಲೆಕ್ಕಕ್ಕೆ. ದೇಶ ಕಾಲಗಳು ಯಾವಾಗ ಬರುತ್ತೆ, ಎಲ್ಲವೂ ಲೆಕ್ಕಕ್ಕೊಳಪಡುತ್ತೆ. ಒಂದು ದಿನ ಇರ್ಲಿಲ್ಲ, ಈಗ ಕಾಣಿಸ್ಕೊಂಡಿದೆ, ಮುಂದೆ ಹೋಗುತ್ತೆ. ಇವೆಲ್ಲವೂ ದೇಶ ಕಾಲ ವಸ್ತುಗಳಿಗೆ ಲೆಕ್ಕಕ್ಕೆ ಬರುತ್ತೆ. ಬ್ರಹ್ಮ ವಸ್ತು ಇವುಗಳಲ್ಲ. ಬ್ರಹ್ಮ ವಸ್ತುವನ ಈ ರೀತಿ ಬ್ರಹ್ಮವಸ್ತು ದೇಶ ಕಾಲಗಳಿಗೆ ಒಳಪಟ್ಟಿಲ್ಲ. ನಿವಹ ಸಮೂಹದ ಕಲ್ಪನೆ ಇವೆಲ್ಲವೂ ಮಿಥ್ಯೆ. ಇಡೀ ದೇಶ ಕಾಲ ವಸ್ತುಗಳೇನಿದೆ, ನಾನೇ ಜೀವತ್ವ, ನಾನೇ ಒಂದು ದೇಶದಲ್ಲಿದ್ದೀನಿ, ಈಗ ಇಷ್ಟು ದೇಶದಲ್ಲಿದ್ದೀನಿ, ಒಂದು ಕಾಲಕ್ಕೆ ಮೊದ್ಲಿರ್ಲಿಲ್ಲ, ಈಗ ಕಾಲದಲ್ಲಿದ್ದೀನಿ, ಮುಂದೆ ಇದೇ ವಸ್ತು. ದೇಶ ಕಾಲ ವಸ್ತುಗಳು ಏನಿದೆಯಲ್ಲ, ಇದು ಮಿಥ್ಯ ಇದೆ, ಇದಕ್ಕೇನೂ ಅಸ್ತಿತ್ವ ಇಲ್ಲ. ಆ ಬ್ರಹ್ಮ ವಸ್ತುವಿನಲ್ಲಿ ಇದಕ್ಕೇನೂ ಅಸ್ತಿತ್ವ ಇಲ್ಲ. ಭವದೂರ ನೆನೆಸುವ ಗುರು ಶಂಭುಲಿಂಗದ ಅವಿಭೇದ ನಹುದರೆಂದೆ ಪೂರ್ಣ ನಹನು. ಭವದೂರ, ಇವುಗಳೆಂದೆಲ್ಲ ದೂರ. ಭವ ಎಲ್ಲ ಈ ಇವನಿಗೆ ಹುಟ್ಟು ಸಾವು ಏನೇನ್ ಮಾತಾಡ್ತೀವಿ ಎಲ್ಲ ಈ ಜೀವನಿಗೆ. ಆ ಭವದೂರ, ಆ ಭವ ನನಗೆ ಸ್ಪರ್ಶನೇ ಇಲ್ಲ. ಬೆಳಕು ಕತ್ತಲೆಯಂತೆ ತನುವಿಗೂ ಆತ್ಮನಿಗೂ ಎಂದೆಂದು ಸಂಗತಿ ಇಲ್ಲ. ನನಗೆ ಭೇಟಿನೇ ಆಗಿಲ್ಲ. ನನಗೆ ದೇಹದ ಸ್ಪರ್ಶನೇ ನನಗಿಲ್ಲ, ಅಹಂಕಾರದ ಸ್ಪರ್ಶವೂ ನನಗಿಲ್ಲ. ಆ ಪೂರ್ಣ ವಸ್ತು ನಾನಿದ್ದೀನಿ. ಆ ಪೂರ್ಣ ವಸ್ತುವಿನಲ್ಲಿ ಈ ಭವ ಇದೆಲ್ಲ ಇಲ್ವೇ ಇಲ್ಲ, ಜೀವತ್ವ ಅನ್ನೋದೇ ಇಲ್ಲ. ಹಾಗಾಗಿ ಆ ಪೂರ್ಣ ವಸ್ತು ನಾನಿದ್ದೀನಿ ಅನ್ನೋದೇ ಈ ಸೂತ್ರ. ಮುಂದಿನ ಸೂತ್ರವನ್ನ ನಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.